हरे कृष्ण। ओम अज्ञानातिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमः विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ. ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ದಯವಿಟ್ಟು ರಿಪೀಟ್ ಮಾಡಿ. ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ಕ್ಲಾಸಲ್ಲಿ ಹರಿನಾಮ ಮಹಾತ್ಮೆ ಅಧ್ಯಾಯ 1 ಇದನ್ನು ನೋಡಿದ್ವಿ. ಅದರ ಮೊದಲು ಪಂಚತತ್ವ ಇವರ ಕೃಪೆಗಾಗಿ 5 ತತ್ವಗಳು ಯಾವುದು ಅದನ್ನು ಸಹ ನಾವು ನೋಡಿದ್ವಿ. ಚೈತನ್ಯ ಮಹಾಪ್ರಭುಗಳು ತಮ್ಮ ನಿಷ್ಕಾರಣ ಕರುಣೆ, ಕಾಸ್ಲೆಸ್ ಮರ್ಸಿ ಇಂದ ನಮಗೆ ಈ ದಿವ್ಯ ನಾಮವನ್ನು, ಪವಿತ್ರ ನಾಮವನ್ನು ನೀಡಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅವರು ಈ ಹರಿನಾಮ ಸಂಕೀರ್ತನ ಆಂದೋಲನವನ್ನು ಪ್ರಚಾರ ಮಾಡಿದ್ರು. ಸೊ ಅದರ ನಂತರ ನಾವು ನೋಡಿದ್ವಿ ಭಗವಂತ ಜಗನ್ನಾಥಪುರಿಯಲ್ಲಿ ಜಗನ್ನಾಥ ಅವನು ದಾರು ಬ್ರಹ್ಮನಾಗಿ ಪುರುಷೋತ್ತಮ ಕ್ಷೇತ್ರದಲ್ಲಿ ಪುರುಷೋತ್ತಮನಾಗಿ ನೆಲೆಸಿದ್ದಾನೆ. ಅಲ್ಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸಿ ರೂಪದಲ್ಲಿ ಕಾಶಿ ಮಿಶ್ರರ ಮನೆಯಲ್ಲಿ ನೆಲೆಸಿದ್ದಾಗ ಅವರು ಬೇರೆ ಬೇರೆ ಭಕ್ತರಿಂದ ಬೇರೆ ಬೇರೆ ತತ್ವಗಳನ್ನು ಅಥವಾ ಅವರು ಬೇರೆ ಬೇರೆ ವಿವರಗಳನ್ನು ಅವರು ಸಹ ಹೇಳಿದ್ರು ಮತ್ತು ಭಕ್ತರಿಂದ ಸಹ ಅವರು ಅಂದ್ರೆ ಕೇಳ್ತಾ ಇದ್ರು. ಸೊ ಅದು ಅವರ ವಿನಮ್ರ ಭಾವವಾಗಿತ್ತು. ಸೊ ಹರಿದಾಸ ಠಾಕೂರರಿಂದ ಪವಿತ್ರ ನಾಮದ ಸಂಪೂರ್ಣ ಮಹಿಮೆಯ ಬಗ್ಗೆ ಬೋಧಿಸ್ಲಿಕ್ಕೆ ಹರಿದಾಸ ಠಾಕೂರರಿಗೆ ಅವರು ಕಾಳಜಿಯಿಂದ ವಿಚಾರಿಸ್ತಾರೆ. ಏನು ಅಂದ್ರೆ ದೇವಿಗಳು ಭೌತಿಕ ಅಸ್ತಿತ್ವದಿಂದ ಹೇಗೆ ಸುಲಭವಾಗಿ ಮುಕ್ತಿಯನ್ನು ಪಡೆಯಬಹುದು ಅಂತ. ಸೊ ಆಗ ಹರಿದಾಸ ಠಾಕೂರರು ಪ್ರಪ್ರಥಮವಾಗಿ ಕೃಷ್ಣ ಮತ್ತು ಅವನ ಶಕ್ತಿಗಳ ಬಗ್ಗೆ ವಿವರಿಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಕೃಷ್ಣನ ಶಕ್ತಿಗಳಲ್ಲಿ 3 ಬಗೆ: ಚಿದ್ವೈಭವ, ಅಜಿದ್ವೈಭವ ಮತ್ತು ಜೀವವೈಭವ. ಸೊ ಚಿದ್ವೈಭವ ಅಂದ್ರೇನು? ಆಧ್ಯಾತ್ಮಿಕ ಲೋಕ. ಕೃಷ್ಣನ ರೂಪ, ಗುಣ, ಲೀಲೆ ಮತ್ತು ಅವನ ಅಂತರಂಗ ಶಕ್ತಿಗೆ ಒಳಪಟ್ಟಂತಹ ಎಲ್ಲ ವೈಭವಗಳು, ಅದು ಚಿದ್ವೈಭವ. ಪ್ರಪ್ರಥಮವಾಗಿ ಪ್ರಾಥಮಿಕ ಸ್ತರದಲ್ಲಿ ವೈಕುಂಠ ಗ್ರಹಗಳು ಮತ್ತೆ ಮೇಲೆ ಗೋಲೋಕ ವೃಂದಾವನ ಧಾಮ ಇಲ್ಲ ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ಎರಡನೆಯದು ಅಚಿದ್ವೈಭವ. ಅಚಿದ್ವೈಭವ ಅಂದ್ರೆ ಬಹಿರಂಗ ಶಕ್ತಿ ಜಡ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಪಂಚಮಹಾಭೂತಗಳು. ಯಾವುದು?
ತತ್ವದಿಂದ. ಮಾತತ್ವ ಮತ್ತು ಪಂಚಮಹಾಭೂತ. ಯಾವ್ದು ಪಂಚಮಹಾಭೂತಗಳು ಯಾವುದು? ಅಗ್ನಿ, ನೀರು, ವಾಯು, ಜಲ, ಆಕಾಶ. ಅಗ್ನಿ, ನೀರು, ವಾಯು, ಜಲ, ಆಕಾಶ. ಮತ್ತು ಸೂಕ್ಷ್ಮವಾಗಿ ಮನ, ಬುದ್ಧಿ ಮತ್ತು ಮಿಥ್ಯಾಹಂಕಾರ. ಸೊ ಇದನ್ನು ಅಚಿದ್ವೈಭವ, ಇದು ಭೌತಿಕ ಲೋಕದಲ್ಲಿ ಜೀವಾತ್ಮ ಆಲೋಚನೆ ಮಾಡ್ತಾನೆ. ನಾನು ನಾನೇ ಭೋಗಿ, ನಾನೇ ನಿಯಂತ್ರಕ, ನಾನೇ ಮಾಲೀಕ ಅಂತ. ಸೊ ಈ ರೀತಿ ಆಲೋಚನೆ ಮಾಡ್ತಾನೆ. ಆದರೆ ಆಲೋಚನೆ ಮಾಡಬೇಕಾದ್ರೆ ದುರ್ಗಾ ಅಥವಾ ಈ ಜೈಲಿನಲ್ಲಿ, ಭೌತಿಕ ಬ್ರಹ್ಮಾಂಡ ನಾವು ಈ ಎಡಗಡೆಯಲ್ಲಿ ನೋಡ್ತಾ ಇದ್ದೀವಿ, ಒಂದು ಜೈಲಿನ ತರ ಈ ಅಂಧಕಾರದ ಒಂದು ಜೈಲಿನಲ್ಲಿ ಸಿಕ್ಕಾಕೊಂಡು ಬಿಡ್ತಾನೆ. ಈಗ ನಾವು ಹೊರಗಡೆ ನೋಡಿದ್ರೆ, ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಎಲ್ಲ ಕತ್ತಲು ಕತ್ತಲು ಇದೆ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಆ ರೀತಿ ಇಲ್ಲ. ಆಧ್ಯಾತ್ಮಿಕ ಲೋಕದಲ್ಲಿ ಕೇವಲ ಬರೇ ಲೈಟ್, ಬೆಳಕು ಇದೆ. ಯಾಕೆಂದ್ರೆ ಎಲ್ಲವೂ ಜ್ಞಾನಮಯವಾದದ್ದು. ಸೊ ಕೃಷ್ಣ ಸೂರ್ಯ ಸಮ ಮಾಯಾಹಯ ಅಂಧಕಾರ್, ಜಹಾನ್ ಕೃಷ್ಣತಃ ನಹಿ ಮಾಯಾರ್ ಅಧಿಕಾರ್. ಸೊ ಕೃಷ್ಣ ಸೂರ್ಯ ಇದ್ದಾಗೆ. ಸೊ ಕೃಷ್ಣ ಎಲ್ಲೆಲ್ಲಿ ಇರ್ತಾನೆ ಅಲ್ಲೆಲ್ಲ ಬೆಳಕು ಇರ್ತದೆ, ಅಲ್ಲಿ ಅಂಧಕಾರ ಇರುವುದಿಲ್ಲ. ಆದ್ರೆ ಭೌತಿಕ ಲೋಕದಲ್ಲಿ ನಾವು ನೋಡ್ತೇವೆ, ಈಗ ಜಸ್ಟ್ ಹೊರಗೆ ನೋಡಿದ್ರೆ ಎಲ್ಲ ಕತ್ತಲು ಕತ್ತಲು ಕಾಣ್ತಾ ಇದೆ. ಯಾತಕ್ಕಾಗಿ ಅಂದ್ರೆ ಅಂಧಕಾರ, ಅಜ್ಞಾನ. ಸೊ ಕತ್ತಲು ಅಜ್ಞಾನವನ್ನು ಸೂಚಿಸ್ತದೆ. ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಸೊ ಅಚಿದ್ವೈಭವ ಭೌತಿಕ ಲೋಕದ ಬಹಿರಂಗ ಶಕ್ತಿಗೆ ಒಳಪಟ್ಟಂತಹ, ಜಡವಸ್ತುಗೆ ಸಂಬಂಧಪಟ್ಟಂತಹ ಎಲ್ಲ ವೈಭವಗಳನ್ನು ಅಚಿದ್ವೈಭವ ಅಂತ ಹೇಳ್ತಾರೆ. ಮೂರನೆಯದು ಜೀವವೈಭವ. ಜೀವವೈಭವದಲ್ಲಿ ಆಕ್ಚುಲಿ 3 ವಿಧ. ಯಾವುದು? ನಿತ್ಯ ಮುಕ್ತ, ನಿತ್ಯ ಬದ್ಧ ಮತ್ತು ಸಾಧನಾ ಸಿದ್ಧ. ಆದ್ರೆ ಸಾಧನಾ ಸಿದ್ಧರು ಕ್ರಮೇಣವಾಗಿ ನಿತ್ಯ ಸಿದ್ಧರು ಅಥವಾ ನಿತ್ಯ ಮುಕ್ತರು ಆಗ್ತಾರೆ. ಸೊ ಅದರಿಂದ ಪ್ರಮುಖವಾಗಿ 2 ವಿಧಗಳನ್ನಾಗಿ ಇದು ವಿಭಾಜಿಸಲಾಗಿದೆ. ಏನು? ನಿತ್ಯ ಮುಕ್ತರು, ನಿತ್ಯ ಬದ್ಧರು. ನಿತ್ಯ ಮುಕ್ತರು ಅಂದ್ರೆ ಯಾರು? ನಿತ್ಯ ಮುಕ್ತರು ಯಾರು? ಭಕ್ತರು ಯಾವಾಗ್ಲೂ ಭಗವಂತನ ಧಾಮದಲ್ಲಿ, ಅಂದ್ರೆ ಅವ್ರಿಗೆ ಈ ಭೌತಿಕದು ಏನು ಅಟ್ಯಾಕ್ ಆಗಲ್ಲ. ಅವ್ರಿಗೆ ಆಲ್ರೆಡಿ ಮುಕ್ತ ಸ್ಥಿತಿಯಲ್ಲಿ ಇರ್ತಾರ ಅವರು. ಆಲ್ರೆಡಿ ಇಲ್ಲಿ ಆಧ್ಯಾತ್ಮಿಕ ಅಂದ್ರೆ ಲೋಕದಲ್ಲಿ ಭಗವಂತನ ಧಾಮದವರೇ, ಲೀಲೆಗೋಸ್ಕರ ಇಲ್ಲಿ ಬಂದಿರ್ತಾರ ಅವರು ಎಲ್ಲ ಪ್ರಭು. ಹೌದು. ಸೊ ಭಗವಂತನ ಪಾರ್ಷದರು ಮತ್ತು ಭಗವಂತನ ಜೊತೆಗಿರೆ ಆಡುವಂತಹ ಜೀವಾತ್ಮರು ಯಾರು? ಮಧುಮಂಗಲ, ಸುಧಾಮಸಕ, ಶ್ರೀಧಾಮಸಕ, ಎಲ್ಲೆಲ್ಲ ನೋಡ್ತಾ ಇದ್ದೇವೆ ಚಿತ್ರದಲ್ಲಿ. ಮತ್ತೆ ಎಲ್ಲ ಆಧ್ಯಾತ್ಮಿಕ ಲೋಕದಲ್ಲಿರುವಂತಹ ಮರ, ಗಿಡ, ಹಸುಗಳು ಎಲ್ಲ ಅವರು ನಿತ್ಯ ಮುಕ್ತರು. ನಿತ್ಯ ಬದ್ಧರು ಅಂದ್ರೆ ಭೌತಿಕ ಲೋಕದಲ್ಲಿ ಇರುವಂತಹ ಜೀವಿಗಳು ಯಾರು ಜೈಲಿನ ಒಳಗಡೆ ಇದ್ದಾರೆ. ದುರ್ಗ, ಈ ದೇವಿಧಾಮ್, ಭೌತಿಕ ಮರ್ತ್ಯಲೋಕದಲ್ಲಿ ಯಾರು ಸಿಕ್ಕಿ ಹಾಕೊಂಡಿದ್ದಾರೆ ಅವರು ನಿತ್ಯ ಬದ್ಧರು. ಆದ್ರೆ ಶಾಶ್ವತವಾಗಿ ನಿತ್ಯ ಬದ್ಧರೇ ಆಗಿರ್ಬೇಕಂತಿಲ್ಲ. ಸಾಧನವನ್ನು ಮಾಡಿ, ಸಾಧನಾ ಭಕ್ತಿಯನ್ನು ಅಭ್ಯಾಸ ಮಾಡಿ, ಭಕ್ತಿಯ ಅಭ್ಯಾಸದ ಮೂಲಕ ಸಾಧನಾ ಸಿದ್ಧರಾಗಿ, ಅಂದ್ರೆ ಸಾಧನದಿಂದ ಸಿದ್ಧಿ ಅಂದ್ರೆ ಕೃಷ್ಣ ಪ್ರೇಮವನ್ನು ಪಡೆದು ನಿತ್ಯ ಮುಕ್ತರು ಆಗಬಹುದು. ಸೊ ಭಗವಂತ ಆ ಅವಕಾಶವನ್ನು ತನ್ನ ನಿಷ್ಕಾರಣ ಕರುಣೆಯಿಂದ ನಮಗೆ ನೀಡ್ತಾನೆ. ಸೊ ಅದರಿಂದ ಸಾಧನಾ ಸಿದ್ಧರು ಸಾಧನಾ ಭಕ್ತಿಯ ಮೂಲಕ ನಿತ್ಯ ಮುಕ್ತರು ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಮುಂದುವರಿಸೋಣ. ಆಕ್ಚುಲಿ ಇವತ್ತು ನಾವು ಅಧ್ಯಾಯ 2 ಇದನ್ನು ಪ್ರಮುಖವಾಗಿ ನೋಡ್ತಾ ಇದ್ದೇವೆ. ಅಧ್ಯಾಯ 1 ಸಣ್ಣದೇ ಸಣ್ಣ ಪೋರ್ಷನ್ ಉಳಿದಿದೆ, ಅದನ್ನು ಸಹ ನೋಡೋಣ. ಆದ್ರಿಂದ ಈ ಮುಖ್ಯವಾದ ಮಾರ್ಗ ಯಾವುದು? ಕೃಷ್ಣ ಪ್ರೇಮವನ್ನು ಪಡೀಲಿಕ್ಕೆ ಭಕ್ತಿಯ ಮಾರ್ಗ. ಸೊ ಜ್ಞಾನ ಮತ್ತು ಕರ್ಮ ಮತ್ತು ಯೋಗಗಳಿಂದ ನಾವು ಸಂಪೂರ್ಣವಾದ ಪರಿಪೂರ್ಣತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೇವಲ ಭಕ್ತಿಯಿಂದ ಮಾತ್ರ ನಾವು ಪರಿಪೂರ್ಣತೆಯನ್ನು, ಕೃಷ್ಣ ಪ್ರೇಮವನ್ನು ಪಡೆಯುವುದು. ಭಕ್ತ್ಯಾ ಮಾಂ ಅಭಿಜಾನಾತಿ ಯವನ್ ಯಶ್ಚಾಸ್ಮಿ ತತ್ವತಃ. ಅದಕ್ಕಾಗಿ ನವವಿಧ ಭಕ್ತಿಯನ್ನು ನಾವು ಪಾಲಿಸಬೇಕು. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮ ನಿವೇದನಂ. ಸೊ ಈ
ಕಲಿಯುಗಕ್ಕೆ ಸೂಕ್ತವಾದ ಮಾರ್ಗ ಅಂದ್ರೆ ನಾಮ ಸಂಕೀರ್ತನ. ಇದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ನೀಡಿದ್ದಾರೆ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೈವ 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 ಗತಿರನ್ಯತ. ಸೊ ಬೇರೆ ದಾರಿ ಇಲ್ಲ ಹರಿನಾಮ ಬಿಟ್ಟು. ಆದ್ರಿಂದ ಕೃಷ್ಣ ಪ್ರೇಮ ಎಂಬ ಪರಮ ನಿಧಿಯನ್ನು ನಾವು ಪಡಿಬೇಕಾದ್ರೆ ನಾವು ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯಾಮ್ ಕಲೋ ತದ್ ಹರಿಕೀರ್ತನಾತ್. ಕಲಿಯುಗದಲ್ಲಿ ಹರಿಕೀರ್ತನೆ ಒಂದೇ ದಾರಿ. ಸೊ ಆದ್ದರಿಂದ ಭಗವಂತನು ನಾಮರೂಪದಲ್ಲಿ ಕಲಿಯುಗದಲ್ಲಿ ಅವತರಿಸಿದ್ದಾನೆ. ಕಲಿಕಾಲೆ ನಾಮರೂಪಿ ಕೃಷ್ಣ ಅವತಾರ. ಕೃಷ್ಣನ ಅವತಾರ ಯಾವುದು? ಕಲಿಯುಗದಲ್ಲಿ ನಾಮರೂಪ ಅವತಾರ. ಸೊ ಆದ್ರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇದು ಅಭಿನ್ನತ್ವಂ ನಾಮನಾಮಿನೋ. ಭಗವಂತನ ನಾಮ ಮತ್ತು ಭಗವಂತನಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಆದ್ದರಿಂದ ಜೀವಾತ್ಮ ಅವನು ಮಾಡಬೇಕಾದದ್ದು ಇಷ್ಟೇ, ಏನು? ಭಗವಂತನ ನಾಮವನ್ನು ನಿರಂತರವಾಗಿ ಕೀರ್ತಿಸುವುದು ಮತ್ತು ಸ್ಮರಿಸುವುದು. ಸ್ಮರ್ತವ್ಯ ಕೀರ್ತಿತವ್ಯಶ್ಚ ಶ್ರೋತವ್ಯಶ್ಚ ಇಚ್ಛತಾ ಅಭಯಂ. ಸೊ ಆವಾಗೇನು, ಒಬ್ಬನು ಪರಿಪೂರ್ಣತೆಯನ್ನು ಪಡೆಯಬಹುದು. ಸೊ ಅಶುದ್ಧವಾದ ಜೀವ ಅವನು ಕೀರ್ತನೆ ಮತ್ತು ಸ್ಮರಣೆ, ಭಗವಂತನ ನಾಮವನ್ನು ಸತತವಾಗಿ ಇದನ್ನು ಮಾಡಿ ತನ್ನ ಶುದ್ಧೀಕರಣದ ಮಾರ್ಗವನ್ನು ಅನುಸರಿಸ್ತಾನೆ, ಸಾಧನಾ ಭಕ್ತಿಯನ್ನು ಅನುಸರಿಸ್ತಾನೆ. ಅದರ ಮೂಲಕ ಅವನ ಹೃದಯ, ಅವನ ಚಿತ್ತ ಶುದ್ಧವಾಗ್ತಾ ಬರ್ತದೆ. ಆಮೇಲೆ ಕ್ರಮೇಣವಾಗಿ ಕೃಷ್ಣ ಪ್ರೇಮವನ್ನು ಒಬ್ಬನು ಪಡೆಯಬಹುದು. ಸೊ ಇದು ಇಲ್ಲಿಗೆ 1ನೇ ಅಧ್ಯಾಯ ಮುಗಿತಾ ಇದೆ. 2ನೇ ಅಧ್ಯಾಯದಲ್ಲಿ ಹರಿದಾಸ ಠಾಕೂರರು ವೈಷ್ಣವ ಅಂದ್ರೆ ಯಾರು, ವೈಷ್ಣವ ಪ್ರಾಯ ಅಂದ್ರೆ ಯಾರು, ಇದರ ಬಗ್ಗೆ ವಿವರಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಸೊ ವೈಷ್ಣವ ಅಂದ್ರೆ ಯಾರು ಅಂದಾಗ, ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚರಿತಾಮೃತದಲ್ಲಿ ಇದನ್ನು 3 ರೀತಿಯಲ್ಲಿ ವಿಂಗಡಿಸಿದ್ದಾರೆ ಪ್ರಭು. 3 ರೀತಿಯಲ್ಲಿ ಅದನ್ನು ವಿಂಗಡಿಸಿ ಹೇಳ್ತಾರೆ ಪ್ರತಿ ಸಲ. ಪ್ರಪ್ರಥಮ ಬಾರಿಗೆ ಅವರನ್ನು ಕೇಳಿದಾಗ ನಿಜವಾದ ವೈಷ್ಣವ ಯಾರು ಅಂದಾಗ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಯಾರು ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾರೋ ಅವರು ವೈಷ್ಣವರು ಅಂತಾರೆ. 3 ಸಲ 3 ಬೇರೆ ಬೇರೆ ಉತ್ತರ ಕೊಡ್ತಾರೆ ಪ್ರಭು. 3 ಸಲ 3 ಬೇರೆ ಬೇರೆ ಉತ್ತರಗಳನ್ನು ಕೊಡ್ತಾರೆ. ಪ್ರಥಮ ವರ್ಷ ಹೋದಾಗ ಏನು ಹೇಳ್ತಾರೆ ಅಂದ್ರೆ, ಯಾರು 1 ಸಲ ಹರೇ ಕೃಷ್ಣ ಮಹಾಮಂತ್ರ ಅಥವಾ ಹರಿನಾಮವನ್ನು ಜಪ ಮಾಡ್ತಾನೆ ಅವನು ವೈಷ್ಣವ. ಇದು ಯಾರನ್ನು ಸೂಚಿಸ್ತಾ ಇದೆ ಈ ರೀತಿಯ ವೈಷ್ಣವರು? ಕನಿಷ್ಠ ಅಧಿಕಾರಿ. ಆಮೇಲೆ 2ನೇ ವರ್ಷ ಹೋಗಿ ಕೇಳಿದಾಗ ಚೈತನ್ಯ ಮಹಾಪ್ರಭುಗಳು ಏನು ಉತ್ತರ ನೀಡ್ತಾರೆ? ಯಾರು ಸತತವಾಗಿ ಹರಿನಾಮ ಮಾಡ್ತಾರೆ, ಸತತವಾಗಿ ಹರಿನಾಮ ಮಾಡ್ತಾರೆ ಅವನೇ ವೈಷ್ಣವ. ಇದು ಮಧ್ಯಮ ಅಧಿಕಾರಿಯನ್ನು ಸೂಚಿಸ್ತದೆ. 3ನೇ ವರ್ಷ ಏನು ಉತ್ತರ ಕೊಡ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು? ಯಾರು ಫೇಸ್ ನೋಡಿದ ತಕ್ಷಣ ಇನ್ನೊಬ್ರು ಹರೇ ಕೃಷ್ಣ ಅಂತ ಹೇಳ್ತಾರೋ ಅವರು. ಯಾರು ಬೇರೆಯವರನ್ನು ಹರಿನಾಮ ಮಾಡ್ಲಿಕ್ಕೆ ಸ್ಫೂರ್ತಿಯನ್ನು ನೀಡ್ತಾರೆ, ಯಾರು ಅವರನ್ನು ನೋಡಿದ ತಕ್ಷಣ ನಮ್ಗೆ ಹರಿನಾಮ ಮಾಡಬೇಕು ಅನ್ನಿಸ್ತದೆ, ಅಂತಹ ವ್ಯಕ್ತಿ ಅವನು ನಿಜವಾದ ವೈಷ್ಣವ ಅಂತ ಉತ್ತರ ಕೊಡ್ತಾರ. ಅದು ಉತ್ತಮ ಅಧಿಕಾರಿಗೆ ಸೂಚಿಸ್ತದೆ. ಸೊ ಆದ್ರೆ ವೈಷ್ಣವ ಅನ್ನಿಸ್ಬೇಕಾದ್ರೆ 2 ವಿಷಯಗಳು ತುಂಬಾ ಪ್ರಮುಖವಾಗಿ ಇದೆ. ಒಂದು ಶ್ರದ್ಧೆ ಅಥವಾ ಶುದ್ಧವಾದ ನಂಬಿಕೆ, ಮತ್ತು 2ನೇದು ಶುದ್ಧವಾದ
ಉದ್ದೇಶ. ಇದು ಎರಡು ಇದ್ದಾಗ ಒಬ್ಬನನ್ನು ವೈಷ್ಣವ ಅಂತ ಹೇಳ್ಬೋದು. ಆದರೆ ಸಂಪೂರ್ಣವಾದ ಶುದ್ಧವಾದ ನಂಬಿಕೆ ಇಲ್ಲದೆ ಕೆಲವೊಮ್ಮೆ ನಂಬಿಕೆಗಳು ಇನ್ನೂ ಸಹ ಇನ್ನು ಫಿಕ್ಸ್ ಆಗಿಲ್ಲ. ಏನು ನಾವು ನಿಷ್ಠಾಸ್ತರದಲ್ಲಿ ನೋಡಿದ್ವಿ, ಏನು ನಿಷ್ಠಾಸ್ತರದಲ್ಲಿ ಒಬ್ಬನು ಸ್ಥಿರತೆಯನ್ನು ಶ್ರದ್ಧೆಯಲ್ಲಿ ಸ್ಥಿರತೆಯನ್ನು ಪಡಿತಾನೆ. ಸೊ ಅದೇ ರೀತಿ ಶ್ರದ್ಧೆಯಲ್ಲಿ ಶುದ್ಧವಾದ ನಂಬಿಕೆಯನ್ನು ಒಬ್ಬನು ಹೊಂದಿದಾಗ ಅವನು ವೈಷ್ಣವ ಅನ್ನಿಸಿಕೊಳ್ಳುವಂತಹ ಸ್ತರಕ್ಕೆ ಬರ್ತಾನೆ. ಮತ್ತೆ ಅವನ ಗುರಿ ಕೂಡ ಕೇವಲ ಕೃಷ್ಣ ಪ್ರೇಮ ಆಗಿರಬೇಕು. ಬೇರೆ ಕೃಷ್ಣ ಪ್ರೇಮವನ್ನು ಬಿಟ್ಟು ಬೇರೆ ಯಾವ ಗುರಿಗಳು ಇದೆ? ಕೃಷ್ಣ ಪ್ರೇಮವನ್ನು ಬಿಟ್ಟು ಬೇರೆ ಯಾವ ಗುರಿಗಳು ಇದೆ? ನಮ್ಮ ಭೌತಿಕ ಗುರಿಗಳು. ಭೌತಿಕ ಗುರಿಗಳು ಯಾವ್ದ್ಯಾವ್ದು? ಮನೆ ಕಟ್ಟಬೇಕು, ಮಕ್ಕಳು ಮದುವೆ ಮಾಡ್ಬೇಕು, ಸೆಟ್ಲ್ ಆಗ್ಬೇಕು, ಇದೆಲ್ಲ ಗುರಿಗಳು ಹೌದು. ಇಟ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ಅದು ಇದೆ. ಮನೆಗಳು ಬೇಕು, ಕಾರ್ ಬೇಕು, ಮಕ್ಕಳು ಸೆಟ್ಲ್ ಆಗ್ಬೇಕು, ಮಕ್ಕಳಿಗೆ ಮಕ್ಕಳಾಗ್ಬೇಕು. ಆಮೇಲೆ ಇನ್ನು ಏನೇನಿದೆ? ಇನ್ನು ಭೌತಿಕವಾಗಿ ತುಂಬಾ ಇದೆ. ಯಾವುದು? ನಾವು ಸಮಾಜದ ಮುಂದೆ ಒಳ್ಳೆ ವ್ಯಕ್ತಿ ಅಂತ ತೋರಿಸ್ಕೊಳ್ಬೇಕು. ಅದು ಈ ಲೋಕದಲ್ಲಿ ಆಯ್ತು, ಭೂಲೋಕದಲ್ಲಿ. ಆಮೇಲೆ ಕಾರ್ ತಗೋಬೇಕು ಪ್ರಭುಜಿ, ಮನೆ ಕಟ್ಟಬೇಕು ಅಂತೆಲ್ಲ ಇರುತ್ತೆ ಪ್ರಭುಜಿ. ಅದೆಲ್ಲ ಇರುತ್ತೆ. ಆಮೇಲೆ ಸ್ವರ್ಗಲೋಕಕ್ಕೆ ಹೋಗ್ಬೇಕು. ಇಲ್ಲಿ ನಮ್ದು ಈ ಭೂಲೋಕದ ಎಂಜಾಯ್ಮೆಂಟ್ಗಳು ನನಗೆ ಸಾಕಾಗುವುದಿಲ್ಲ. ಅದಕ್ಕಾಗಿ ನಾನು ಏನ್ ಮಾಡ್ತೇನೆ, ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ನಂದಕಾನನ ಗಾರ್ಡನ್ಸ್ಗಳು ಇದೆ, ಅಪ್ಸರೆಯರು ಇದ್ದಾರೆ. ಇಲ್ಲಿಯ ಸ್ತ್ರೀಯರಿಗಿಂತ ಎಷ್ಟೋ ಸುಂದರವಾದಂತಹ ಸ್ತ್ರೀಯರು ಇದ್ದಾರೆ. ವಿತ್ ಆಲ್ ಎಲ್ಲ ಗೌರವದೊಂದಿಗೆ ನಾವು ಹೇಳ್ತಾ ಇದ್ದೇವೆ. ಇದನ್ನು ಏನು ಅಂದ್ರೆ ಅಲ್ಲಿ ಏನು ಇನ್ನು ಎಂಜಾಯ್ಮೆಂಟ್ಗಳು ಜಾಸ್ತಿ ಇದೆ. ಅಫ್ಕೋರ್ಸ್ ಸ್ತ್ರೀಯರು ಅಂತಲ್ಲ, ಅಲ್ಲಿ ಪುರುಷರು ಸಹ ಅದೇ ರೀತಿ ತುಂಬಾ ಅತೀವವಾದ ಸೌಂದರ್ಯವನ್ನು ಹೊಂದಿರ್ತಾರೆ. ಸೊ ಸ್ವರ್ಗಲೋಕದಲ್ಲಿ ಏನು ಇಲ್ಲಿಗಿಂತ ಜಾಸ್ತಿ ಇಂದ್ರಿಯ ತೃಪ್ತಿಗಳನ್ನು ಮಾಡಬಹುದು. ಆಮೇಲೆ ಎಲ್ಲಿಯ ಎಲ್ಲ ಇಂದ್ರಿಯ ತೃಪ್ತಿಗಳು ಮಾಡಿ ಮಾಡಿ ಬೇಜಾರಾದ್ಮೇಲೆ ಏನು, ನನಗೆ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗ್ಬೇಕು. ಸೊ ಇದೆಲ್ಲ ಏನು ಕೃಷ್ಣ ಪ್ರೇಮವನ್ನು ಬಿಟ್ಟು ಈ ಬೇರೆ ಗುರಿಗಳು. ಆದ್ರೆ ವೈಷ್ಣವ ಅನ್ನಿಸ್ಕೊಳ್ಬೇಕಾದ್ರೆ ಗುರಿ ಕೇವಲ ಕೃಷ್ಣ ಪ್ರೇಮ ಆಗಿರಬೇಕು. ಮತ್ತು ಶ್ರದ್ಧೆ, ಶುದ್ಧ ನಂಬಿಕೆ ಅಂದ್ರೇನು? ಶುದ್ಧ ನಂಬಿಕೆ ಅಂದ್ರೇನು? ಮಿಶ್ರ ನಂಬಿಕೆ ಅಂದ್ರೇನು? ಅಂದ್ರೆ ಶುದ್ಧ ನಂಬಿಕೆ ಅಂದ್ರೆ ಭಗವಂತ ಕೃಷ್ಣನ್ ಮೇಲೆ ನಮ್ಗೆ ಪೂರ್ತಿ 100% ಭಗವಂತನೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ತಿಳಿಯೋದು. ಮೂಲ ಕಾರಣ ಅಂತ ತಿಳಿಯೋದು ಮತ್ತು ಭಕ್ತಿ ಅವನ ಮಾರ್ಗದಿಂದ ಪ್ರೇಮವನ್ನು ಪಡೆಯೋದಕ್ಕೋಸ್ಕರ ಭಕ್ತಿ ಮಾಡೋದು. ಸೊ ಭಕ್ತಿ ಮಾರ್ಗದ ಮೂಲಕ ನನಗೆ ಯಶಸ್ಸು ಸಿಗ್ತದೆ. ನಾನು ಜ್ಞಾನ ಮಾರ್ಗ ಅಥವಾ ಕರ್ಮ ಮಾರ್ಗ ಅಥವಾ ಯೋಗ ಮಾರ್ಗಗಳು ಅನುಸರಿಸ್ಬೇಕಂತಿಲ್ಲ. ನನಗೆ ಭಕ್ತಿಯ ಮಾರ್ಗದಲ್ಲಿ ನಾನು ಅನುಸರಿಸ್ಕೊಂಡು ಹೋದ್ರೆ ಭಗವಂತ ನನಗೆ ಸಂಪೂರ್ಣವಾಗಿ ನನಗೆ ಕೃಷ್ಣ ಪ್ರೇಮವನ್ನು ನೀಡ್ತಾನೆ ಅಂತ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಅದ್ಯ ಅನಾವೃತಂ ಅನುಕೂಲೇನ ಕೃಷ್ಣ ಅನುಶೀಲನಂ ಭಕ್ತಿರುತ್ತಮ. ಸೊ ಉತ್ತಮ ಭಕ್ತಿ ಅಂದ್ರೆ ಏನು? ಅದು ಜ್ಞಾನ ಮತ್ತು ಕರ್ಮದಿಂದ ಅನಾವೃತವಾಗಿ ಇರ್ತದೆ ಮತ್ತು ಅನ್ಯ ಅಭಿಲಾಷೆಗಳು ಇಲ್ಲ. ನನಗೆ ಅಪ್ಸರೆಯರು ಬೇಕು, ನಂದಕಾನನ ಗಾರ್ಡನ್ ಬೇಕು, ಅಲ್ಲಿ ಸೋಮರಸ ಬೇಕು, ಅಥವಾ ಇಲ್ಲಿ ಭೂಲೋಕದಲ್ಲಿ ನನಗೆ ಧನಂ ದೇಹಿ ಪುತ್ರಂ ದೇಹಿ ಅಥವಾ ರೂಪವತಿ ಈ ಏನೋ ಹೆಂಡತಿ ಬೇಕು. ಸೊ ಈ ರೀತಿ ಅಭಿಲಾಷೆಗಳು ಇಲ್ಲ. ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತ ಅನುಕೂಲೇನ ಕೃಷ್ಣ ಅನುಶೀಲನಂ. ಸೊ ಅನುಕೂಲೇನ ಅಂದ್ರೆ ಕೃಷ್ಣನಿಗೆ ಫೇವರಬಲ್ ಆಗಿ ಇರಬೇಕು. ಅಂದ್ರೆ ಕೃಷ್ಣನ ಭಕ್ತಿ ಮಾರ್ಗ. ಕಂಸನು ಕೃಷ್ಣನನ್ನು ನೆನಪಿಸ್ಕೊಳ್ತಾ ಇದ್ದ, ಆದ್ರೆ ಅದು ಪ್ರತಿಕೂಲವಾಗಿತ್ತು.
ಸೊ ಅನುಕೂಲೇನ ಕೃಷ್ಣ ಅನುಶೀಲನಂ ಅಂದ್ರೆ ಅನುಶೀಲನಂ ಅಂದ್ರೆ ಸತತವಾಗಿ, ಕಂಟಿನ್ಯೂಸ್ ಆಗಿ. ಸೊ ಭಗವಂತನ ಭಕ್ತಿ ಸೇವೆಯನ್ನು ಮಾಡಬೇಕು. ಸೊ ಅದರಿಂದ ಶ್ರದ್ಧೆ, ಶುದ್ಧವಾದ ನಂಬಿಕೆ ಮತ್ತು ಶುದ್ಧವಾದ ಉದ್ದೇಶ, ಗುರಿ ಕೃಷ್ಣ ಪ್ರೇಮ, ಇದನ್ನು ಯಾರು ಮಾಡ್ತಾ ಇರ್ತಾನೆ ಅವನು ನಿಜವಾದ ವೈಷ್ಣವ. ಅವನು ಕನಿಷ್ಠಾಧಿಕಾರಿ ಸ್ತರದಲ್ಲಿರ್ಬೋದು, ಮಧ್ಯಮಾಧಿಕಾರಿ ಸ್ತರದಲ್ಲಿರ್ಬೋದು, ಅಥವಾ ಉತ್ತಮಾಧಿಕಾರಿ ಸ್ತರದಲ್ಲಿ ಇರಬಹುದು. ಆದರೆ ಇದೆರಡು ಇರಬೇಕು. ಆದರೆ ವೈಷ್ಣವ ಪ್ರಾಯ ಅಂತ ಕೆಲವರು ಅನ್ನಿಸ್ಕೊಳ್ತಾರೆ. ಯಾರು ವೈಷ್ಣವ ಪ್ರಾಯರು? ಯಾರು ಈಗ ನಾವು ಡಿಸ್ಕಸ್ ಮಾಡಿದ್ವಿ. ಯಾರಿಗೆ ಭೌತಿಕವಾದ ಅಥವಾ ಮುಕ್ತಿಯ ಆಸೆ ಇದೆ, ಸೊ ಅಂತಹ ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತಹ ಆಸೆ ಇರುವವರು, ಇನ್ನೂ ಸಹ ಅಶುದ್ಧವಾದಂತಹ ನಂಬಿಕೆ, ಆದರೆ ಅವರು ಹರಿನಾಮವನ್ನು ಜಪ ಮಾಡ್ತಾ ಇರ್ತಾರೆ. ನಾಮೋಚ್ಚಾರಣದಲ್ಲಿ ಇನ್ನೂ ಅಪರಿಪೂರ್ಣತೆ ಇದೆ. ಸೊ ಕೃಷ್ಣನ ಕೃಪೆಯಿಂದ ಕ್ರಮೇಣವಾಗಿ ವೈಷ್ಣವ ಪ್ರಾಯ ಕ್ರಮೇಣವಾಗಿ ಶುದ್ಧ ವೈಷ್ಣವ ಆಗಬಹುದು. ಯಾಕಂದ್ರೆ ಕರ್ಮ ಮತ್ತು ಜ್ಞಾನಗಳಿಂದ ಅವನು ಫ್ರೀ ಆಗುವ ಸಾಧ್ಯತೆ ಇದೆ. ಸೊ ಕೃಷ್ಣ ಏನು ಹೇಳ್ತಾನಂದ್ರೆ, ಯಾವುದೇ ಸಂದರ್ಭದಲ್ಲೂ ಆದ್ರೂ ಸಹ ನೀನು ಹರಿನಾಮದ ಆಶ್ರಯವನ್ನು ಪಡಿ. ಸೊ ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದಿ ತೀವ್ರೇನ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಸೊ ಯಾವುದೇ ಇಚ್ಛೆ ಇರಲಿ, ನಿನಗೆ ಮೋಕ್ಷದ ಇಚ್ಛೆ ಇರಲಿ, ಅಥವಾ ನನಗೆ ಸ್ತ್ರೀ ಬೇಕು, ಮಗು ಬೇಕು, ಮನೆ ಬೇಕು, ಕಾರ್ ಬೇಕು, ಅಲ್ಲ ಸ್ವರ್ಗಲೋಕಕ್ಕೆ ಹೋಗ್ಬೇಕು, ಯಾವುದೇ ಇಚ್ಛೆಗಳು ಇರಲಿ, ಮೋಕ್ಷದ ಇಚ್ಛೆ ಇರಲಿ, ಅಥವಾ ಯಾವುದೇ ಇಚ್ಛೆ, ಭೌತಿಕ ಇಚ್ಛೆ ಇಲ್ಲದಿದ್ರು, ಶುದ್ಧ ಭಕ್ತನಾಗಿದ್ರು ಸಹ ಏನು ಭಗವಂತ ಕೃಷ್ಣನನ್ನೇ ನಾವು ಆರಾಧನೆ ಮಾಡಬೇಕು. ಸೊ ಅದರಿಂದ ಎಲ್ಲಾ ಸಮಯದಲ್ಲೂ ಸಹ ಒಬ್ಬನು ಹರಿನಾಮದ ಆಶ್ರಯವನ್ನು ಪಡೆಯುವುದು ಒಳ್ಳೆಯದು. ಸೊ ಇಲ್ಲಿ ಇದನ್ನು ಯಾರಾದರೂ ದಯವಿಟ್ಟು ಓದ್ತೀರಾ? ಕೆಳಗಡೆ ಪ್ಯಾರಾಗ್ರಾಫ್. ಯಾವುದೇ ಸಂದರ್ಭದಲ್ಲೂ ಓದು. ಇಲ್ಲ ಪ್ರಭುಜಿ. ಹಾ, ಯಾವುದೇ ಸಂದರ್ಭದಲ್ಲೂ ಒಬ್ಬರು ನಾಮವನ್ನು ಆಶ್ರಯಿಸಲೇಬೇಕು, ಏಕೆಂದರೆ ಈ ಭೌತಿಕ ಜಗತ್ತಿನಲ್ಲಿ ಅದಕ್ಕೆ ಸಮಾನವಾದುದು ಯಾವುದೂ ಇಲ್ಲ. ಇದು ಕೃಷ್ಣನ ಭಂಡಾರದ ಅತ್ಯುನ್ನತ ಸಂಪತ್ತಾಗಿದೆ, ಏಕೆಂದರೆ ಇದು ತನ್ನೊಳಗೆ ಸಂಪೂರ್ಣ ಆಧ್ಯಾತ್ಮಿಕ ಲೋಕವನ್ನೇ ಒಳಗೊಂಡಿದೆ. ಕೃಷ್ಣನ ಅವಿಭಾಜ್ಯ ಅಂಗಗಳಾಗಿರುವ ಚೈತನ್ಯ ಸ್ವರೂಪಿ ಜೀವಾತ್ಮಗಳು ಮಾಯೆಯಿಂದಾಗಿ ಈ ಜಡವಸ್ತುವಿನ ಜಗತ್ತಿಗೆ ಬಂದಿವೆ. ಕೃಷ್ಣನ ಎಲ್ಲಾ ಗುಣಲಕ್ಷಣಗಳು ಮತ್ತು ಸಂಪೂರ್ಣ ಶಕ್ತಿಯನ್ನು ಒಳಗೊಂಡಿರುವ ಪವಿತ್ರ ನಾಮವು ಆ ಚೈತನ್ಯ ಜೀವಾತ್ಮಗಳನ್ನು ಉದ್ಧರಿಸುವ ಉದ್ದೇಶದಿಂದಲೇ ಈ ಜಗತ್ತಿಗೆ ಬಂದಿದೆ. ಜೀವಾತ್ಮ ಮತ್ತು ಪವಿತ್ರ ನಾಮವನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿರುವ ಉಳಿದೆಲ್ಲವೂ ಸಾರಹೀನವಾದುದು ಎಂಬುದನ್ನು ಒಬ್ಬರು ಅರಿಯಬೇಕು. ಧನ್ಯವಾದಗಳು. ಧನ್ಯವಾದ. ಸೊ ಈ ಜಗತ್ತಿನಲ್ಲಿ ಇರುವಂತಹ ಎರಡು ಚೇತನ ವಸ್ತು ಯಾವುದು? ಎರಡು ಚೇತನ ವಸ್ತು ಇದೆ, ಉಳಿದಿದ್ದೆಲ್ಲ ಜಡ ವಸ್ತುಗಳು. ಆತ್ಮ ಪರಮಾತ್ಮ. ಆತ್ಮ ಮತ್ತು ಭಗವಂತ. ಅದು ಪರಮಾತ್ಮನನ್ನು ಇಲ್ಲಿ ನಾವು ಪವಿತ್ರ ನಾಮ ಅಂತ ಹೇಳಿ ಭಗವಂತ. ಸೊ ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ. ಗೋಲೋಕದಿಂದ ಈ ಭೂಲೋಕಕ್ಕೆ ಹರಿನಾಮ ಎನ್ನುವ ಪ್ರೇಮಧನ ನಮ್ಮ ಉದ್ಧಾರಕ್ಕಾಗಿ ಇಳಿದು ಬಂದಿದೆ. ಇಲ್ಲಿ ಏನ್ ಹೇಳಿದ್ದಾರೆ? ಚೈತನ್ಯ ಜೀವಾತ್ಮರನ್ನು ಉದ್ಧರಿಸುವ ಉದ್ದೇಶದಿಂದಲೇ ಈ ಜಗತ್ತಿಗೆ ಬಂದಿದೆ. ಯಾವುದು? ದಿವ್ಯನಾಮ, ಪವಿತ್ರ ನಾಮ. ಮತ್ತು ತನ್ನ ಎಲ್ಲ ಶಕ್ತಿಗಳನ್ನು ಆ ನಾಮದಲ್ಲಿದೆ. ಯಾತಕ್ಕಾಗಿ ಅಂದ್ರೆ ಕೃಷ್ಣ ಮತ್ತು ಕೃಷ್ಣನ ನಾಮಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ನಾಮ್ನಾಂ ಅಕಾರಿ ಬಹುದಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ಮಮಾಪಿ ದುರ್ದೈವಂ ಈದೃಶಂ ಇಹ ಜನಿನ ಅನುರಾಗ. ಸೊ ಎಲ್ಲ ನಾಮ್ನಾಂ ಅಕಾರಿ ಬಹುದ ನಿಜ ಸರ್ವಶಕ್ತಿ
ಆ ನಾಮದಲ್ಲಿ ಅಡಗಿದೆ. ಕೃಷ್ಣನಿಗೆ ಎಷ್ಟು ಶಕ್ತಿ ಇದೆ, ಪವಿತ್ರ ನಾಮ ದಿವ್ಯ ನಾಮಕ್ಕೂ ಅಷ್ಟೇ ಶಕ್ತಿ ಇದೆ. ಸೊ ಆದ್ರಿಂದ ಒಂದು ಹರೇ ಕೃಷ್ಣ ಮಹಾಮಂತ್ರ ನಮ್ಮನ್ನು ಸಂಪೂರ್ಣವಾಗಿ ಉದ್ಧಾರ ಮಾಡಿಬಿಡ್ತದೆ. ಮುಂದೇನು ಹರೇ ಕೃಷ್ಣ ಮಹಾಮಂತ್ರ ಸಾಕು, ಆದರೆ ನಾವು ಅದನ್ನು ಪ್ರೇಮನಾಮ ಮಾಡಬೇಕು. ಆದರೆ ನಮಗೆ ಅದು ಪ್ರೇಮನಾಮ ಒಂದೇ ಸಲ ಹೇಳಲಿಕ್ಕೆ ಸಾಧ್ಯ ಆಗದೇ ಇರುವುದರಿಂದ ಅಪರಾಧ ಮುಕ್ತನಾಗಿ ನಮಗೆ ಆ ಹರಿನಾಮ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ನಾವು ಏನ್ ಮಾಡ್ತೇವೆ, ಕ್ರಮೇಣವಾಗಿ ನಾಮಾಪರಾಧದಿಂದ ನಾಮಾಭಾಸಕ್ಕೆ ಬರಬೇಕು, ನಾಮಾಭಾಸದಿಂದ ಮತ್ತೆ ಶುದ್ಧ ನಾಮಕ್ಕೆ, ಭಾವನಾಮ ಪ್ರೇಮನಾಮಕ್ಕೆ ಏರ್ಬೇಕು. ಸೊ ಇದು ಕ್ರಮೇಣ ಗ್ರಾಜುವಲ್ ಪ್ರಾಸೆಸ್ ಇದೆ. ಸೊ ಗ್ರಾಜುವಲ್ ಪ್ರಾಸೆಸ್ ಆಗ್ಬೇಕಾದ್ರೆ ನಾವು ಕೆಲವು ನಿಯಮಗಳನ್ನು ಅಥವಾ ಆ ಹರಿನಾಮವನ್ನು ಯಾವ ರೀತಿ ಜಪ ಮಾಡಬೇಕು ಅದೇ ರೀತಿಯಲ್ಲಿ ನಾವು ಜಪವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಲವು ಭಕ್ತರು ಇರ್ತಾರೆ, ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ವರ್ಷಾನುಗಟ್ಲೆ ಜಪ ಮಾಡ್ತಾರೆ. ಹರೇ ಕೃಷ್ಣ 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 ಈ ರೀತಿ ಜಪ ಮಾಡ್ತಾ ಇರ್ತಾರೆ. ಆದ್ರೆ ಜಾಸ್ತಿ ಪ್ರಗತಿಯನ್ನು ಸಾಧಿಸುವುದಿಲ್ಲ. ಯಾತಕ್ಕಾಗಿ ಅಂದ್ರೆ ಪದೇ ಪದೇ ಅಪರಾಧಗಳು ಆಗ್ತಾ ಇದ್ರೆ ಆ ರೀತಿ ಆಗ್ತದೆ. ಸೊ ಆದ್ರಿಂದ ನಾವು ಈ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ನಾಮರೂಪಿ ಹರಿನಾಮ, ಏನು ಕೃಷ್ಣನ ನಾಮ ತುಂಬಾ ಕೃಪಾಳು, ನಿಷ್ಕಾರಣ ಕರುಣೆಯಿಂದ ಜಗತ್ತಿಗೆ ಇಳಿದು ಬಂದಿದೆ. ಮತ್ತು ಈ ಜಗತ್ತಿನಲ್ಲಿ ನಿಜವಾದ ಸಾರ ಅಂದ್ರೆ ಏನು, ನಿಜವಾದ ಚೈತನ್ಯ ರೂಪವನ್ನು ಹೊಂದಿರುವಂತಹ ಎರಡು ವಸ್ತುಗಳು, ಜೀವಾತ್ಮ ಮತ್ತು ಪವಿತ್ರ ನಾಮ. ಸೊ ಆದ್ರಿಂದ ಉಳಿದ ಎಲ್ಲ ವಸ್ತುಗಳು ಜಡ ವಸ್ತುಗಳು. ಸೊ 4 ವಿಧದ ಆನಂದಗಳು ಇದೆ. ಯಾವುದು 4 ವಿಧದ ಆನಂದಗಳು ಯಾರಿಗೆ ಗೊತ್ತು? ಅನ್ನಮಯ ಕೋಶ ಅದಲ್ಲ, 4 ವಿಧದ ಆನಂದ ಇದೆ. ಜಡಾನಂದ ಗೊತ್ತಾ? ಅದು ಇಲ್ಲ ಪ್ರಭು. ಬ್ರಹ್ಮಾನಂದ, ಪರಮಾನಂದ. ಹಾ, ಜಡಾನಂದ, ಬ್ರಹ್ಮಾನಂದ, ಮತ್ತೆ 3ನೇದು ಪ್ರೇಮಾನಂದ, ಮತ್ತು 4ನೇದು ಸೇವಾನಂದ. ಸೇವಾನಂದ. ಜಡಾನಂದ ಅಂದ್ರೆ ಏನು? ಪ್ರಭು ನಾನು ಈ ವರ್ಡ್ಸ್ ಇದೆ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಪ್ರಭು. ಹಾ, ಯಾರಿಗೆ ಗೊತ್ತು ಜಡಾನಂದ? ಈ ಪ್ರಪಂಚದಲ್ಲಿ ಸಿಗೋ ಆನಂದ, ಈ ಭೌತಿಕ ಪ್ರಪಂಚದಲ್ಲಿ ಸಿಗೋ ಆನಂದ. ಪ್ರಪಂಚದಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ ಸಿಗುವಂತ ಆನಂದ, ಅದನ್ನು ಜಡಾನಂದ ಅಂತ ಹೇಳ್ತಾರೆ. ಜಡಾನಂದದಲ್ಲಿ ಹೈಯೆಸ್ಟ್ ಆನಂದ ಯಾವುದು? ಸೆಕ್ಸ್ ಅಂತ ಹೇಳ್ತಾರೆ. ಸೆಕ್ಸ್ ಪ್ಲೆಜರ್ ಇಸ್ ದ ಹೈಯೆಸ್ಟ್. ಆದ್ರೆ ಶುದ್ಧ ಭಕ್ತರು ಸೆಕ್ಸ್ ಪ್ಲೆಜರ್ ಏನು ಹೇಳ್ತಾರೆ? ಸುಖಂ ಹಿ ತುಚ್ಛಂ ಯನ್ಮೈತು ನಾದಿ ಗ್ರಹಮೇದಿ ಸುಖಂ ಹಿ ತುಚ್ಛಂ. ಆಮೇಲೆ ನಮ್ಮ ಯಮುನಾಚಾರ್ಯರು ಏನು ಹೇಳ್ತಾರೆ? ನಾನು ಯಾವಾಗ ಆ ನೆನೆಸ್ಕೊಂಡಾಗ ಉಗುಳ್ಬೇಕು ಅನ್ಸುತ್ತಾರೆ. ಹಾ, ಸೆಕ್ಸ್ ಬಗ್ಗೆ ನನ್ಗೆ ನೆನಪಾದಾಗ ಅದ್ರ ಬಗ್ಗೆ ಉಗುಳ್ಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಸೊ ಯಮುನಾಚಾರ್ಯರು ಆ ರೀತಿ ಹೇಳ್ತಾರೆ. ಏನು, ನನಗೆ ಉಗುಳಬೇಕು, ಆ ಆಲೋಚನೆ ಬಂದಾಗ ನನಗೆ ಉಗುಳಬೇಕು ಅನ್ನಿಸ್ತದೆ ಅಂತ. ಆದ್ರೆ ಜಡಾನಂದದಲ್ಲಿ ಅತಿಯಾದ ಆನಂದ ಅದು. ಆದ್ರೆ ಅದಕ್ಕಿಂತ ಒಂದು ಜಡಾನಂದವನ್ನು ಒಂದು ಡ್ರಾಪ್ ಅದು. ಅಂದ್ರೆ ನಾವೀಗ ಈ ಮರುಭೂಮಿಯಲ್ಲಿ ಹೋದಾಗ ನಮಗೆ ತುಂಬಾ ನೀರಡಿಕೆ ಆಗಿದೆ ಅಂತ ಆಲೋಚನೆ ಮಾಡೋಣ. ಆವಾಗ ನಾವು ಕೇಳ್ತೀವಿ, ನೀರು ಕೊಡಿ ಅಂತ. ಆಯ್ತು, ತಗೋ ನೀರು ಅಂತ ನನ್ನ ನಾಲಿಗೆಯ ಮೇಲೆ ಒಂದೇ ಒಂದು ಹನಿ ನೀರನ್ನು ಬಿಟ್ಬಿಟ್ರೆ ಎಷ್ಟು ಸುಖ ಸಿಗ್ತದೆ ನನಗೆ. ಅದು ಸ್ವಲ್ಪ ಸುಖ ಸಿಗ್ಬಹುದು, ಆದ್ರೆ ಅದು ನನ್ನ ಬಾಯಾರಿಕೆಯನ್ನು ತಣಿಸುವುದಿಲ್ಲ.
ಆದ್ರೆ ಆ ಒಂದು ಡ್ರಾಪ್ ನೀರನ್ನು ಜೀವಾತ್ಮರು ಜಡಾನಂದವನ್ನು ಓ ಅತ್ಯಂತ ಸುಖ ಅಂತ ಭಾವಿಸಿ ಬಿಡ್ತಾರೆ. ಆದರೆ ಬ್ರಹ್ಮಾನಂದ ಅಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಆ ಬ್ರಹ್ಮಜ್ಯೋತಿಯಲ್ಲಿ ನೆಲೆಗೊಳ್ಳುವುದು, ಆ ಆನಂದ ಏನಿದೆ ಅದು ಸಮುದ್ರದ ಹಾಗೆ ಈ ಜಡಾನಂದದ ಒಂದು ಹನಿಯ ನೀರನ್ನು ಹೋಲಿಸಿದಾಗ. ಹಾಗಾದ್ರೆ ಬ್ರಹ್ಮಾನಂದ ಅಂದ್ರೆ ಏನು? ಬ್ರಹ್ಮಾನಂದ ಅಂದ್ರೆ ಜಗತ್ತಿನ ಎಲ್ಲ ಈ ಪೀಡೆಗಳು, ಎಲ್ಲ ಕಷ್ಟಗಳು ಎಲ್ಲದಿಂದ ಮುಕ್ತರಾಗಿ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಅಲ್ಲಿ ಸ್ಥಿತರಾಗುವುದು. ಶಾಂತಿ ಶಾಂತಿ ಶಾಂತಿ. ಆದರೆ ಪಾಸಿಟಿವ್ ಎಂಗೇಜ್ಮೆಂಟ್ಸ್ಗಳು ಇಲ್ಲ, ಇಂದ್ರಿಯಗಳು ಸರಿಯಾಗಿ ಎಂಗೇಜ್ ಆಗ್ತಾ ಇಲ್ಲ. ಆದ್ರೂ ಅಲ್ಲಿ ಒಂದು ಬ್ರಹ್ಮಾನಂದ ಇದೆ. ಏನು? ಶಾಂತಿಯಲ್ಲೂ ಒಂದು ಆನಂದ ಇದೆ. ಸೊ ಆ ಆನಂದ, ಶಾಂತಿಯಲ್ಲಿ ಸಿಗುವಂತ ಆನಂದ ಜಡಾನಂದಕ್ಕೆ ಹೋಲಿಸಿದ್ರೆ ಸಮುದ್ರ ಇದ್ದಾಗ. ಆದ್ರೆ ಪ್ರೇಮಾನಂದ, ಪ್ರೇಮಾನಂದ ಅಂದ್ರೆ ಏನು? ಭಗವಂತನ ಪ್ರೇಮ, ಕೃಷ್ಣನ ಮೇಲೆ ಪ್ರೇಮ ಸಿಗೋದು. ಕೃಷ್ಣನ ಪ್ರೇಮವನ್ನು ಆಸ್ವಾದನೆ ಮಾಡಿದಾಗ ಸಿಕ್ಕುವಂತ ಆನಂದ. ಅಥವಾ ಸೇವಾನಂದ. ಸೇವಾನಂದ ಅಂದ್ರೆ ಏನು? ಭಗವಂತನಿಗೆ ಭಕ್ತಿ ಸೇವೆಯನ್ನು ಮಾಡಿದಾಗ ಸಿಗುವಂತ ಆನಂದ. ಈ ಆನಂದ ಬ್ರಹ್ಮಾನಂದ ಒಂದು ಹನಿ ಇದ್ದಾಗೆ, ಈ ಆನಂದ ಸಮುದ್ರ ಇದ್ದಾಗೆ. ಹಾಗಾದ್ರೆ ನಾವು ಈಗ ಜಡಾನಂದ, ಬ್ರಹ್ಮಾನಂದ, ಪ್ರೇಮಾನಂದ ಮೂರು ಇದೆ, ಅಥವಾ ಪ್ರೇಮಾನಂದ, ಸೇವಾನಂದ, ಈ ಮೂರನ್ನು ಕಂಪೇರ್ ಮಾಡಿದಾಗ ಇದು ಒಂದು ಹನಿ, ಇದು ಸಮುದ್ರಕ್ಕಾಗಿ ಕಾಣ್ತದೆ. ಇದು ಒಂದು ಹನಿ, ಇದು ಸಮುದ್ರದ ಹಾಗೆ. ಹಾಗಾದ್ರೆ ಜಡಾನಂದ ಮತ್ತು ಪ್ರೇಮಾನಂದವನ್ನು ಹೋಲಿಕೆ ಮಾಡಿದಾಗ ಯಾವುದು? ಪ್ರೇಮಾನಂದವನ್ನು ಹೋಲಿಸಿದ ಅನಂತವಾದ ಆನಂದ. ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇ ಬ್ರಹ್ಮ ಸೌಖ್ಯಂ ಅನಂತ್ವಂ ತ್ವನಂತಂ. ಅನಂತಂ ಅಂದ್ರೆ ಅದಕ್ಕೆ ಎಂಡ್ಲೆಸ್ ಹ್ಯಾಪಿನೆಸ್. ಆದ್ರೆ ಜೀವಾತ್ಮರಿಗೆ ಈ ಭೌತಿಕ ಲೋಕದಲ್ಲಿ ಏನು ತುಚ್ಛವಾದ ಸ್ವಲ್ಪ ಪ್ಲೆಜರ್ ಸಿಕ್ಕಿದಾಗ, ಸುಖ ಸಿಕ್ಕಿದಾಗ ಅದನ್ನೇ ಸರ್ವಸ್ವ ಅಂತ ಭಾವಿಸಿ ಬಿಡ್ತದೆ. ಆದ್ರೆ ಯಾರು ಪ್ರೇಮದ ಆನಂದವನ್ನು ಸವಿತಾ ಇದ್ದಾರೆ, ಅಥವಾ ಯಾರು ಸೇವೆಯ ಅತೀವವಾದ ಆನಂದವನ್ನು ಸವಿತಾ ಇದ್ದಾರೆ, ಅವರಿಗೆ ಬ್ರಹ್ಮಾನಂದ ಇರಲಿ ಅಥವಾ ಜಡಾನಂದ ಅದು ತುಚ್ಛವಾಗಿ ಕಾಣ್ತದೆ. ಸೊ ಆದ್ರಿಂದ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಏನು? ಮಾಯೆಗೆ ಒಳಪಟ್ಟು ಈ ಜಡವಸ್ತುವಿನ ಚೈತನ್ಯ ಸ್ವರೂಪಿ ಜೀವಾತ್ಮಗಳು ಈ ಭೌತಿಕ ಜಗತ್ತಿಗೆ ಬಂದು ಸ್ಟಕ್ ಅಂದ್ರೆ ಸಿಕ್ಕಾಕೊಂಡ್ಬಿಟ್ಟಿದೆ. ಆದ್ರೆ ಹರಿನಾಮದ ಕೃಪೆಯಿಂದ, ಆ ನಾಮಪ್ರಭುವಿನ ಕೃಪೆಯಿಂದ ನಾವು ಮತ್ತೆ ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದರೆ ನಾವು ಯಾವ ರೀತಿ ನಾಮವನ್ನು ಜಪ ಮಾಡಬೇಕು, ಅದಕ್ಕೆ ಆ ತತ್ವಗಳನ್ನು ಸಹ ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣನ ಹೆಸರಿನಲ್ಲಿ ಎರಡು ವಿಧಗಳು ಇದೆ. ಒಂದು ಮುಖ್ಯವಾದ ನಾಮ ಮತ್ತು ಗೌಣವಾದ ನಾಮ. ಮುಖ್ಯವಾದ ನಾಮ ಅಂದ್ರೆ ಏನು? ಮುಖ್ಯವಾದ ನಾಮ ಅಂದ್ರೆ ಪ್ರಮುಖವಾಗಿರುವಂತಹ ಭಗವಂತನ ನಾಮಗಳು, ಅದು ಪ್ರಮುಖವಾಗಿ ಭಗವಂತನ ದಿವ್ಯ ಲೀಲೆಗಳಿಗೆ ಸಂಬಂಧಿತವಾದಂತಹ ಪ್ರಮುಖ ಹೆಸರುಗಳು. ಉದಾಹರಣೆಗೆ ಗೋವಿಂದ, ಯಶೋಧನಂದನ, ಗೋಪಾಲ, ರಾಧಾನಾಥ, ಹರಿ, ರಾಮ, ನರಸಿಂಹ, ಇವೆಲ್ಲ ಭಗವಂತನ ಶಾಶ್ವತ ಲೀಲೆಗಳನ್ನು ವಿವರಿಸ್ತದೆ. ಸೊ ಆದ್ರಿಂದ ಇಂತಹ ದಿವ್ಯ ಪ್ರಮುಖ ನಾಮಗಳನ್ನು ನಾವು ಜಪ ಮಾಡಿದಾಗ ನಮಗೆ ಡೈರೆಕ್ಟ್ ಆಗಿ ಆಧ್ಯಾತ್ಮಿಕ ಜಗತ್ತು, ವೈಕುಂಠಧಾಮ ಅಥವಾ ಗೋಲೋಕಧಾಮಕ್ಕೆ ಹೋಗುವಂತಹ ಅರ್ಹತೆಗಳು ಸಿಗುತ್ತದೆ. ಇದನ್ನು ಮುಖ್ಯ ನಾಮ ಅಂತ ಹೇಳ್ತಾರೆ. ಆದ್ರೆ ಭಗವಂತನಿಗೆ ಗೌಣನಾಮ ಅಂತಾನೂ ಇದೆ. ಈ ಗೌಣನಾಮಗಳು
ಹೆಚ್ಚಾಗಿ ಈ ಭೌತಿಕ ಲೋಕಕ್ಕೆ ಸಂಬಂಧ ಅಂದ್ರೆ ನಾಮ ಭೌತಿಕ ಅಲ್ಲದಿದ್ರೂ ಸಹ ಭೌತಿಕ ಸೃಷ್ಟಿಗೆ ಸಂಬಂಧಿತವಾಗಿ ಇರುವಂತಹ ಹೆಸರು. ಭಗವಂತನ ಹೆಸರು ಭೌತಿಕ ಅಂತ ಭಾವಿಸಬಾರ್ದು. ಭೌತಿಕ ಸೃಷ್ಟಿಗೆ ಸಂಬಂಧಪಟ್ಟಂತಹ ಹೆಸರುಗಳು ಅದು ಗೌಣ ನಾಮ. ಉದಾಹರಣೆಗೆ ಪರಮಾತ್ಮ, ಬ್ರಹ್ಮನ್, ಸೃಷ್ಟಿಕರ್ತ, ಜಗತ್ಪತಿ. ಸೊ ಈ ರೀತಿ. ಸೊ ಈ ಇಂತಹ ಗೌಣ ಹೆಸರುಗಳು ಸಹ ಇದೆ. ಗೌಣ ಹೆಸರುಗಳನ್ನು ಒಬ್ಬನು ಜಪ ಮಾಡಿ ಅವನಿಗೆ ಏನು ಸಿಗ್ತದೆ? ಜಪ ಮಾಡಿದಾಗ ಅವನಿಗೆ ಭೌತಿಕ ಉನ್ನತಿ ಸಿಗ್ಬಹುದು, ಅಥವಾ ಹೆಚ್ಚು ಅಂದ್ರೆ ಮುಕ್ತಿ ಸಿಗಬಹುದು. ಆದರೆ ಅವನಿಗೆ ಕೃಷ್ಣ ಪ್ರೇಮ ಸಿಗುವುದಿಲ್ಲ. ಕೃಷ್ಣ ಪ್ರೇಮವನ್ನು ಒಬ್ಬನು ಪಡೆಯಬೇಕಾದರೆ ಭಗವಂತನ ಮುಖ್ಯ ನಾಮಗಳನ್ನು ಅವನು ಜಪ ಮಾಡಬೇಕಾಗ್ತದೆ. ಸೊ ಇದು ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೇನು? ಮುಖ್ಯನಾಮ, ಗೌಣನಾಮ. ಮುಖ್ಯ ನಾಮಗಳನ್ನು ಜಪ ಮಾಡಿದರೆ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸುವಂತಹ ಅರ್ಹತೆಯನ್ನು ಜೀವಾತ್ಮ ಪಡೀತಾನೆ. ಆದರೆ ಗೌಣನಾಮಗಳನ್ನು ಜಪ ಮಾಡಿದರೆ ಅವನು ಭೌತಿಕ ಉನ್ನತಿಯನ್ನು ಪಡೆಯಬಹುದು, ಅಥವಾ ಹೆಚ್ಚು ಅಂದ್ರೆ ಮುಕ್ತಿಯನ್ನು ಪಡೆಯಬಹುದು. ಸೊ ಆದ್ರಿಂದ ಈ ಎರಡು ನಾಮಗಳನ್ನು ನೋಡಿದಾಗ ನಮಗೆ ಏನು ಅರ್ಥ ಆಗ್ತದೆ ಅಂದ್ರೆ, ವಿಭಿನ್ನ ಪರಿಣಾಮಗಳನ್ನು ವಿವಿಧ ಬಗೆಯ ನಾಮಗಳು ನಮಗೆ ನೀಡುತ್ತದೆ. ಅಂದ್ರೆ ನಾವು ಬೇರೆ ಬೇರೆ ನಾಮಗಳನ್ನು ಜಪ ಮಾಡಿದ್ರೆ ಬೇರೆ ಬೇರೆ ಪರಿಣಾಮಗಳು, ಬೇರೆ ಬೇರೆ ರಿಸಲ್ಟ್ಗಳು. ಈಗ ಓಂ ನಮೋ ನಾರಾಯಣಾಯ ಅಂತ ಒಬ್ಬನು ಜಪ ಮಾಡ್ತಾ ಇದ್ರೆ ಅವನು ನಾರಾಯಣನ ಲೋಕಕ್ಕೆ ಹೋಗ್ಬೋದು. ಅದರ ಪರಿಣಾಮ ಬೇರೆ ಇದೆ. ಒಬ್ಬನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಜಪ ಮಾಡಿದ್ರೆ ಅವನು ಅಯೋಧ್ಯೆಗೆ ಹೋಗಬಹುದು. ಸೊ ಅದೇ ರೀತಿ ಒಬ್ಬನು ಬೇರೆ ನರಸಿಂಹನ ನಾಮಗಳನ್ನು ಹೇಳಿದರೆ ನರಸಿಂಹ ಲೋಕಕ್ಕೆ ಹೋಗ್ಬಹುದು. ಸೊ ಈ ರೀತಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹೇಳಿದ್ರೆ ಗೋಲೋಕ ವೃಂದಾವನಕ್ಕೆ ಹೋಗಬಹುದು. ಸೊ ಅದೇ ರೀತಿ ಬೇರೆ ಬೇರೆ ನಾಮಗಳನ್ನು ಜಪ ಮಾಡಿದ್ರೆ ಬೇರೆ ಬೇರೆ ರೀತಿಯ ಪರಿಣಾಮಗಳು ಅಥವಾ ಬೇರೆ ಬೇರೆ ರೀತಿಯ ರಿಸಲ್ಟ್ಸ್ಗಳು ಇರ್ತದೆ. ಸೊ ಆದ್ರೆ ಯಾವುದೇ ನಾಮಗಳನ್ನು ಜಪ ಮಾಡಬೇಕಾದ್ರೂ ನಾವು ಶುದ್ಧ ರೀತಿಯಲ್ಲಿ ಜಪ ಮಾಡಿದಾಗ ನಾವು ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಬಹುದು. ಆದ್ರೆ ನಾಮಾಭಾಸದಲ್ಲಿ ಮಾಡಿದಾಗ ಅದು ನಾವು ಲಾಸ್ಟ್ ಟೈಮ್ ನೋಡಿದಾಗೆ, ನಾಮಾಭಾಸದಲ್ಲಿ ಒಬ್ಬನು ಶುದ್ಧ ನಂಬಿಕೆಯಿಂದ ಜಪ ಮಾಡಿದಾಗ ಅವನು ಹೆಚ್ಚು ಅಂದ್ರೆ ಅವನು ವೈಕುಂಠಕ್ಕೆ ಈ ಶಾಂತರಸದಲ್ಲಿ ಹೋಗ್ಬೋದು. ಅದಕ್ಕಿಂತ ಹೆಚ್ಚಿನ ಪರಿಣಾಮ ಅಥವಾ ರಿಸಲ್ಟ್ಸ್ಗಳು ಸಿಗುವುದಿಲ್ಲ. ಸೊ ಆದ್ರಿಂದ ಇದು ನಾವು ಈ ವಿಷಯ ಅರ್ಥ ಮಾಡ್ಕೊಳ್ಬಹುದು. ಏನು ಅಂದ್ರೆ, ರಿಸಲ್ಟ್ಸ್ ಆರ್ ಡಿಫರೆಂಟ್ ಫಾರ್ ಡಿಫರೆಂಟ್ ಚಾಂಟಿಂಗ್ ಆಫ್ ಹೋಲಿ ನೇಮ್. ಇಲ್ಲಿ ಎರಡನೇ ಸೆಂಟೆನ್ಸ್ ಯಾರಾದ್ರೂ ಓದ್ತೀರಾ? ಆ ವ್ಯಕ್ತಿಯು ಅಂತಿಮವಾಗಿ ಅಂತ, ಅಲ್ಲಿಂದ ಓದಿ ದಯವಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮ್ ಪ್ರಭು. ಆ ವ್ಯಕ್ತಿಯು ಅಂತಿಮವಾಗಿ ದೇವರ ಮೇಲಿನ ಶುದ್ಧ ಪ್ರೀತಿಯನ್ನು ಪಡೆಯುವುದರಿಂದ ನಾಮಭಾಸವನ್ನು, ನಾಮದ ಆರಂಭಿಕ ಅಥವಾ ಅಸ್ಪಷ್ಟ ಹಂತದ ಜಪವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಾಮಭಾಸ ಜಪದ ಪ್ರಕ್ರಿಯೆಯ ಮೂಲಕ ಪಾಪಗಳು ಕ್ರಮೇಣ ನಾಶವಾಗುತ್ತವೆ. ಹೀಗೆ ನಾಮವನ್ನು ಶುದ್ಧವಾಗಿ ಜಪಿಸುವ ಮತ್ತು ಕೇಳುವ ಹಂತವನ್ನು ತಲುಪುವವರೆಗೆ ಈ ಪ್ರಕ್ರಿಯೆ ಮುಂದುವರಿಯುತ್ತದೆ. ಶುದ್ಧ ನಾಮಸ್ಮರಣೆಯ ಆ ಹಂತದಲ್ಲಿ ಭಕ್ತನು ತ್ವರಿತವಾಗಿ ತನ್ನ ಗುರಿಯನ್ನು, ಅಂದರೆ ದೇವೋತ್ತಮ ಪರಮಾತ್ಮನ ಮೇಲಿನ ಶುದ್ಧ ಪ್ರೇಮವನ್ನು ಸಾಧಿಸುತ್ತಾನೆ. ಹರೇ ಕೃಷ್ಣ ಪ್ರಭು. ಕೆಳಗಿದ್ದು ಓದಿ ಮಾತಾಜಿ. ಇತರ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಸಮಯ, ಸ್ಥಳ ಹಾಗೂ ಶುಚಿ ಅಶುಚಿಗಳಿಗೆ ಸಂಬಂಧಿಸಿದ ನಿರ್ಬಂಧಗಳಿರುತ್ತವೆ. ಆದರೆ ಭಗವಂತನ ನಾಮಸ್ಮರಣೆಯ ವಿಷಯದಲ್ಲಿ ಅಂತಹ ನಿರ್ಬಂಧಗಳಲ್ಲಿ ಏಕೆಂದರೆ ನಿರ್ಬಂಧಗಳಿಲ್ಲ.
ನಿರ್ಬಂಧಗಳಿಲ್ಲ. ಏಕೆಂದರೆ ನಾಮವು ತನ್ನಲ್ಲಿರುವ ದೈವಿಕ ಶಕ್ತಿಯ ಮೂಲಕ ಅಂತಹ ಎಲ್ಲ ನಿರ್ಬಂಧಗಳನ್ನು ಮೀರಿ ನಿಲ್ಲುತ್ತದೆ. ದಾನ, ಯಜ್ಞ, ಸ್ನಾನ ಮತ್ತು ಜಪ ಮುಂತಾದ ಕಾರ್ಯಗಳಲ್ಲಿ ಸಮಯ, ಸ್ಥಳ ಮತ್ತು ಶುಚಿತ್ವದಂತಹ ವಿಷಯಗಳನ್ನು ಪರಿಗಣಿಸಬೇಕಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಸೊ ಇಲ್ಲಿ ನಾವು ಏನ್ ನೋಡ್ತಿದ್ದೇವೆ, ಎರಡು ವಿಷಯಗಳು. ನಾಮಾಪರಾಧದಿಂದ ನಾವು ನಾಮಾಭಾಸ ಸ್ತರಕ್ಕೂ ಬಂದರೂ ಸಹ ಅದನ್ನು ಮಂಗಳಕರ ಅಂತ ಪರಿಗಣಿಸಲಾಗ್ತದೆ. ಯಾತಕ್ಕಾಗಿ ಅಂದ್ರೆ ನಾಮಾಭಾಸದಿಂದ ಶುದ್ಧನಾಮ ಸ್ತರಕ್ಕೆ ಏರ್ಲಿಕ್ಕೆ ತುಂಬಾ ಸಮಯ ಆಗೋದಿಲ್ಲ, ಅಥವಾ ತುಂಬಾ ಪ್ರಯತ್ನನೂ ಪ್ರಯತ್ನ ಬೇಕು. ಆದ್ರೆ ಹೆಚ್ಚಾಗಿ ಕೃಪೆಯ ಮೂಲಕ ಒಬ್ಬನು ನಾಮಾಭಾಸದಿಂದ ಶುದ್ಧನಾಮ ಸ್ತರಕ್ಕೆ ಏರಬಹುದು. ಆದ್ರಿಂದ ನಾಮಾಭಾಸ ಸ್ತರಕ್ಕೆ ಏರ್ಲಿಕ್ಕೆ ನಾವು ತುಂಬಾ ಪ್ರಯತ್ನವನ್ನು ನಾವು ಮಾಡಬೇಕು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏನು, ನಾಮಾಭಾಸವನ್ನು ಒಬ್ನು ತಲುಪಿದಾಗ ಅದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗ್ತದೆ. ಯಾತಕ್ಕಾಗಿ ಅಂದ್ರೆ ಅವನಿಗೆ ಕ್ರಮೇಣವಾಗಿ ಶುದ್ಧ ಪ್ರೇಮ ಅಂದ್ರೆ ಶುದ್ಧ ನಾಮ, ಅಥವಾ ನಮ್ಮ ಶುದ್ಧ ನಾಮ ಅಂದಾಗ ನಾವು ಶುದ್ಧ ನಾಮ, ಭಾವನಾಮ, ಪ್ರೇಮನಾಮ, ಅದು 3 ಸ್ತರನು ಬಂದ್ಬಿಡ್ತದೆ. ಸೊ ಶುದ್ಧ ನಾಮವನ್ನು ಜಪ ಮಾಡಿದಾಗ ಶುದ್ಧ ಪ್ರೇಮವನ್ನು ಒಬ್ನು ಪಡಿತಾನೆ. ಆಮೇಲೆ ಎರಡನೆಯದು ಅಂದ್ರೆ ಈ ನಾಮವನ್ನು ಜಪ ಮಾಡಲಿಕ್ಕೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಇಲ್ಲ. ಯಜ್ಞಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ಮೀಟರ್, ಟೈಮಿಂಗ್ಗಳು, ಅದರಲ್ಲಿ ಆ ಮಂತ್ರವನ್ನು ಹೇಳಬೇಕಾಗ್ತದೆ. ನಾವು 6ನೇ ಸ್ಕಂದದಲ್ಲಿ ನೋಡ್ತೇವೆ ಹೇಗೆ ಆ ಯಜ್ಞವನ್ನು ಮಾಡಬೇಕಾದ್ರೆ ಸ್ವಲ್ಪ ಮಂತ್ರದಲ್ಲಿ ಉಚ್ಚಾರಣೆಯಲ್ಲಿ ಸ್ವಲ್ಪ ತಪ್ಪಾದಾಗ ವೃತ್ರಾಸುರನ ಉದ್ಭವ ಆಯಿತು. ಸೊ ಅದೇ ರೀತಿ ಸಮಯ, ಸ್ಥಳ, ಶುಚಿತ್ವ ಎಲ್ಲ ವಿಷಯಗಳನ್ನು ಪರಿಗಣಿಸಬೇಕು, ಪಾಲಿಸಬೇಕು. ದಾನಗಳನ್ನು ಮಾಡಬೇಕಾದ್ರೆ, ಬೇರೆ ಯಜ್ಞಗಳನ್ನು ಮಾಡಬೇಕಾದ್ರೆ, ತಪಗಳನ್ನು ಮಾಡಬೇಕಾದ್ರೆ ಈ ಎಲ್ಲ ಪಾಲನೆಗಳು ಇರ್ತದೆ. ಆದರೆ ನಾಮಸ್ಮರಣೆಗೆ ಯಾವುದೇ ನಿರ್ಬಂಧಗಳು ಇಲ್ಲ. ಯಾವುದೇ ಸಮಯದಲ್ಲಿ ಮಾಡಬಹುದು, ಯಾವುದೇ ವ್ಯಕ್ತಿ ಮಾಡಬಹುದು, ಯಾವುದೇ ಕಂಡೀಷನ್ ಇರಬಹುದು. ಅವನು ಸ್ನಾನ ಮಾಡಿರ್ಬೇಕು ಅಂತಿಲ್ಲ, ಸ್ನಾನ ಮಾಡಿರಬಹುದು. ಅಶುದ್ಧನಾಗಿ, ದೈಹಿಕವಾಗಿ ಅಶುಚಿಯಾಗಿರಬಹುದು. ಅದಕ್ಕೆ ಯಾವುದೇ ಸ್ಥಳಗಳು ಇಲ್ಲ. ಅವನು ನಡೀತಾ ಇರಬಹುದು, ಅಥವಾ ಬಸ್ನಲ್ಲಿ ಹೋಗ್ತಾ ಇರಬಹುದು, ಪಾರ್ಕ್ನಲ್ಲಿ ಹೀಗೆ ವಾಕಿಂಗ್ಗಳನ್ನು ಮಾಡ್ತಾ ಇರಬಹುದು. ಈವನ್ ಈ ಶೌಚಾಲಯಗಳಲ್ಲಿ ಸಹ ಹರಿನಾಮವನ್ನು ಜಪ ಮಾಡಬಹುದು. ಯಾತಕ್ಕೆ ಅಂದ್ರೆ ನಾಮ ಸಂಪೂರ್ಣವಾಗಿ ಪವಿತ್ರವಾಗಿರುವುದರಿಂದ ಅದು ಯಾವುದೇ ಬಾಹ್ಯವಾದ ವಸ್ತುಗಳಿಂದ ಅಪವಿತ್ರವಾಗುವುದಿಲ್ಲ. ಆದ್ರೆ ಯಜ್ಞ ಈ ದಾನಗಳನ್ನೆಲ್ಲ ಮಾಡಬೇಕಾದ್ರೆ ಸ್ಥಳ ಅಥವಾ ಸಮಯದ ವಿಷಯಗಳು ಪಾಲನೆ ಇರುತ್ತದೆ. ಸೊ ಇದರಿಂದ ನಾವು ಏನು ಆ ವಿಷಯ ಅರ್ಥ ಮಾಡ್ಕೊಳ್ತೇವೆ ಅಂದ್ರೆ, ನಾಮಪ್ರಭು ತುಂಬಾ ಕೃಪಾಳು, ದಯಾಳು. ನಮಗೆ ತುಂಬಾ ಸರಳವಾಗಿ, ನಮ್ಮಂತಹ ಕಲಿಯುಗದ ಜನರಿಗೆ ತುಂಬಾ ಸರಳವಾದ ಮಾರ್ಗವನ್ನು ನೀಡ್ತಾ ಇದ್ದಾನೆ. ಯಾತಕ್ಕಾಗಿ ಅಂದ್ರೆ ಮಂದ ಸುಮಂದ ಮತಯೋಹಿ ಮಂದ ಭಾಗ್ಯಾಹಿ ಉಪದ್ರತಃ. ನಾವು ಮಂದ ಬುದ್ಧಿಯನ್ನು ಹೊಂದಿದ್ದೇವೆ. ತುಂಬಾ ನಮ್ಮ ಇಂಟೆಲಿಜೆನ್ಸ್, ಬುದ್ಧಿ ತುಂಬಾ ಶಾರ್ಪ್ ಆಗಿಲ್ಲ. ತುಂಬಾ ನೆನಪು ಕೂಡ ಇರುವುದಿಲ್ಲ. ನಿನ್ನೆ ಹೇಳಿದ್ದು ಇವತ್ತು ನೆನಪಿರುವುದಿಲ್ಲ. ಶ್ಲೋಕಗಳನ್ನು ಓದಿದ್ರೆ ಸರಿ ನೆನಪಿರುವುದಿಲ್ಲ. ವರ್ಡ್ಸ್ಗಳು ಕೆಲವೊಮ್ಮೆ ಮರೆತು ಬಿಡ್ತೇವೆ. ಈಗ ಲೆಕ್ಚರ್ ಕೊಡ್ಬೇಕಾದ್ರೆ ಎಷ್ಟೊಂದು ವರ್ಡ್ಸ್ಗಳು ಸರಿಯಾಗಿ ನೆನಪು ಬರದೇ ಇರ್ಬೋದು. ಮಂದ ಸುಮಂದ ಮತಯ. ಕಲಿಯುಗದ ಜನರು ಅಂತಹ ಈ ಬುದ್ಧಿಯನ್ನು ಹೊಂದಿದ್ದಾರೆ. ಆಮೇಲೆ ಮಂದಭಾಗ್ಯ. ಮಂದಭಾಗ್ಯ ಅಂದ್ರೆ ಏನು? ಭಾಗ್ಯ ಕೂಡ ತುಂಬಾ ಮಂದವಾಗಿದೆ. ಹಿಂದಿನ ಕಾಲಗಳಲ್ಲಿ ಸ್ತ್ರೀಯರು ಸಿಲ್ಕ್, ಪ್ರತಿದಿನ ಅವರು ಉಡುವಂತಹ ಆ ವಸ್ತ್ರ ಅದೇ ರೀತಿ ಇತ್ತು. ಯಾವುದು? ಸಿಲ್ಕ್. ಅದರಲ್ಲಿ ಚಿನ್ನದ ದಾರದಿಂದ ಹೆಣೆದಂತಹ ಸೀರೆಗಳನ್ನು ಉಡ್ತಾ ಇದ್ರು.
ಚಿನ್ನದ ಪಾತ್ರೆ ಅಥವಾ ಬೆಳ್ಳಿಯ ಪಾತ್ರೆಗಳಲ್ಲಿ ಊಟವನ್ನು ಮಾಡ್ತಾ ಇದ್ರು. ನಮ್ಮ ಭಾಗ್ಯ ಕೂಡ ಏನು ಕಡಿಮೆ ಆಗ್ತಾ ಬರ್ತಾ ಇದೆ. ಮೊದಲು ಪ್ಲಾಸ್ಟಿಕ್, ಸ್ಟೀಲ್ಗಳು, ಈಗ ಸ್ಟೀಲ್ಗಳು ಹೋಗಿ ಏನೋ ಮೆಟಲ್ಗಳು ಹೋಗಿ ಪ್ಲಾಸ್ಟಿಕ್. ಸೊ ಮಂದಭಾಗ್ಯ. ಆಮೇಲೆ ಯಾವಾಗ್ಲೂ ಉಪದ್ರತಃ, ಆಲ್ವೇಸ್ ಡಿಸ್ಟರ್ಬ್ಡ್. ಏನು 2 ನಿಮಿಷ ಸ್ವಲ್ಪ 2 ಸೆಕೆಂಡ್ ನಿಂತು ಬಿಟ್ರೆ ಹಿಂದಿಂದ ಅವನು ಟ್ರಾಫಿಕ್ ಅಲ್ಲಿ ಹಾಂಕ್ ಮಾಡ್ತಾರೆ ಅಂತ. ಸೊ ಅಷ್ಟು ಸಹ ಏನು ಉಪದ್ರತಃ, ಆಲ್ವೇಸ್ ಡಿಸ್ಟರ್ಬ್ಡ್. ಒಂದು ಪೇಷನ್ಸ್ ಅಂದ್ರೆ ಸಹನೆ ಅಥವಾ ತಾಳ್ಮೆ, ಕ್ಷಮಾಭಾವ, ಏನು ಎಲ್ಲ ಈ ಉತ್ತಮವಾದ ಕ್ವಾಲಿಟಿಗಳು, ಗುಣಗಳನ್ನು ಬಿಡ್ತಾ ಇದ್ದಾನೆ. ಸೊ ಅದರಿಂದ ಕಲಿಯುಗದ ಜನರು ತುಂಬಾ ಮಂದಭಾಗ್ಯ, ಉಪದ್ರತಃ. ಸೊ ಅಂತಹ ಕಲಿಯುಗದ ಜನರ ಉದ್ಧಾರಕ್ಕಾಗಿ ಯಾವುದೇ ನಾಮಪ್ರಭು ಯಾವುದೇ ಒಂದು ನಿರ್ಬಂಧಗಳನ್ನು ಹೇರ್ತಾ ಇಲ್ಲ. ಯಾವುದೇ ನಿರ್ಬಂಧಗಳು ಇಲ್ಲ. ಸಮಯ, ಸ್ಥಳ, ಶುಚಿ, ಅಶುಚಿ, ಯಾವುದೇ ಒಂದು ನಿರ್ಬಂಧಗಳು ಇಲ್ಲ. ತುಂಬಾ ಕೃಪಾಳುವಾಗಿ ತುಂಬಾ ಸರಳವಾದ ಮಾರ್ಗವನ್ನು ನಮಗೆ ನೀಡ್ತಾ ಇದ್ದಾನೆ ನಾಮಪ್ರಭು. ಸೊ ಆದ್ದರಿಂದ ಪವಿತ್ರ ನಾಮವನ್ನು ಜಪ ಮಾಡಬೇಕಾದ್ರೆ ಒಂದೇ ಒಂದು ಅರ್ಹತೆ ಬೇಕು. ಏನದು? ಶ್ರದ್ಧೆ. ಕೇವಲ ಒಂದೇ ಅರ್ಹತೆ ಬೇಕು ನಾಮ ಜಪವನ್ನು ಮಾಡ್ಲಿಕ್ಕೆ. ಯಾರಾದ್ರೂ ನಾಮ ಜಪ ಮಾಡಬೇಡ ಅಂತ ಹೇಳಿದ್ದೀರಾ? ನಿಮ್ಮ ಕುಲ ಏನು, ಗೋತ್ರ ಏನು, ಯಾವ ದೇಶದಿಂದ ಬಂದಿದ್ದೀರಿ, ಯಾವ ರಾಜ್ಯದಿಂದ ಬಂದಿದ್ದೀರಿ, ನೀವು ಸ್ತ್ರೀನೋ ಪುರುಷನೋ ಏನಾದ್ರೂ ಕೇಳಿದಾರ? ಇಲ್ಲ. ಇಲ್ಲ ಪ್ರಭುಜಿ. ಕೇವಲ ಇಲ್ಲ ಪ್ರಭುಜಿ. ಶ್ರದ್ಧೆ. ಕೇವಲ ಶ್ರದ್ಧೆ ಅಲ್ವಾ? ಶ್ರದ್ಧೆ ಇದ್ರೆ ಯಾರು ಬೇಕಾದ್ರೂ ಹರಿನಾಮವನ್ನು ಜಪ ಮಾಡ್ಬೋದು. ಆದ್ರೆ ಜಪ ಮಾಡ್ಬೇಕಾದ್ರೆ ಅದು ತುಂಬಾ ಪ್ರಮುಖವಾದ ವಿಷಯ ಏನು, ನಾವು ಪರಮಸಿದ್ಧಿ, ಕೃಷ್ಣ ಪ್ರೇಮ ಪರಮಸಿದ್ಧಿಯನ್ನು ಪಡಿಬೇಕು. ಆವಾಗ ನಾವು ನಾಮತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾಮತತ್ವ ಅಂದ್ರೆ ಏನು, ನಾವು ಹೇಗೆ ಜಪವನ್ನು ಮಾಡಬೇಕು, ಭಗವಂತನ ನಾಮದ ಆಶ್ರಯವನ್ನು ಹೇಗೆ ಪಡಿಬೇಕು. ನಾನು ಕಲಿಯುಗದಲ್ಲಿ ಇದ್ದೇನೆ, ಮಾಯೆಗೆ ಒಳಗಾಗಿದ್ದೇನೆ. ಕಲಿಯುಗದಲ್ಲಿ ಮಾಯೆಯ ಪ್ರಭಾವ ತುಂಬಾ ಇದೆ. ನಾವು ಹೊರಗಡೆ ಹೋದಾಗ, ಸ್ವಲ್ಪ ಆಚೆ ಈಚೆ ನೋಡಿದಾಗ ಮನಸ್ಸು ತುಂಬಾ ವಿಚಲಿತ ಆಗ್ತದೆ. ಕೆಲವರು ಜಗಳ ಆಡ್ತಾ ಇರ್ತಾರೆ, ಅಥವಾ ತುಂಬಾ ಟ್ರಾಫಿಕ್ಗಳು ಇರಬಹುದು, ಸರಿಯಾದ ಸಮಯದಲ್ಲಿ ಕೆಲವೊಮ್ಮೆ ತಲುಪಲಿಕ್ಕೆ ಆಗುವುದಿಲ್ಲ, ಆಫೀಸಲ್ಲಿ ತುಂಬಾ ಕೆಲಸಗಳು, ಅಥವಾ ಫೈನಾನ್ಸ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಸೋ ಮೆನಿ ಥಿಂಗ್ಸ್. ಆದ್ರಿಂದ ಮಾಯೆಯ ಪ್ರಭಾವದ ಮೇಲೆ ಕಲಿಯುಗದಲ್ಲಿ ನಮಗೆ ಹರಿನಾಮದ ಆಶ್ರಯ ಪಡಿಲಿಕ್ಕೆ ತುಂಬಾ ಕಷ್ಟ ಆಗ್ಬಹುದು. ಆದ್ರೆ ನಾವು ನಾಮ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭಗವಂತನ ನಾಮದ ಆಶ್ರಯವನ್ನು ಸಂಪೂರ್ಣವಾಗಿ ಪಡಿಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಈ ಕಷ್ಟಗಳು ಎಲ್ರಿಗೂ ಇದೆ. ಆದ್ರೆ ಆ 2 ಗಂಟೆ 16 ಮಾಲೆ ನಾನು ಏನೋ ಜಪ ಮಾಡ್ತೇನೆ, ಅದನ್ನು ನಾನು ಸಂಪೂರ್ಣವಾಗಿ ಭಗವಂತನ ನಾಮದ ಆಶ್ರಯವನ್ನು ನಾವು ಪಡಿತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತ ಕೃಷ್ಣ, ರಾಮ, ಮತ್ತು ರಾಮ ಅಂದ್ರೆ ಕೃಷ್ಣನ್, ಮತ್ತು ಹರೇ ಭಗವಂತನ ಆಧ್ಯಾತ್ಮಿಕ ಶಕ್ತಿ. ನನ್ನನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳು. ಸೊ ಈ ಪ್ರಾರ್ಥನಾ ಭಾವದಿಂದ ನಾವು ಜಪವನ್ನು ಮಾಡಬೇಕು. ಆದರೆ ಈ ಜಪವನ್ನು ಮಾಡಬೇಕಾದ್ರೆ ಕೆಲವೊಮ್ಮೆ ನಾವು ಅಪರಾಧಗಳನ್ನು ಮಾಡಿಬಿಡ್ತೇವೆ. ಯಾಕಂದ್ರೆ ತುಂಬಾ ಮನಸ್ಸು ಈ ಗೊಂದಲದಲ್ಲಿ ಇರ್ತದೆ, ಕೆಲವು ತುಂಬಾ ಡಿಸ್ಟರ್ಬ್ ಆಗಿರ್ತದೆ. ಆವಾಗ ಯಾವುದೋ ಒಂದು ಅಪರಾಧಗಳನ್ನು ಕೆಲವರು ಮಾಡಿಬಿಡ್ತಾರೆ. ಆದರೆ ಅಪರಾಧಗಳಿಂದ ನಾವು ಮುಕ್ತರಾಗಿ ನಾವು ಕ್ರಮೇಣ ನಾಮಾಭಾಸಕ್ಕೆ ಸ್ತರಕ್ಕೆ ಬಂದು ನಾಮಾಭಾಸದಿಂದನೂ ಮುಕ್ತರಾಗಬೇಕು. ಈ ವಿಷಯವನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಮತ್ತು ಪದೇ ಪದೇ ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಏನು, ನಾಮಾಪರಾಧದಿಂದ ಮುಕ್ತರಾಗಿ ನಾಮಾಭಾಸಕ್ಕೆ ಬಂದು ಕ್ರಮೇಣ ಶುದ್ಧನಾಮ ಅಂದ್ರೆ ಭಾವನಾಮ, ಶುದ್ಧನಾಮ ಭಾವನಾಮ ಪ್ರೇಮನಾಮಕ್ಕೆ ಬರಬೇಕು. ಈ ಶುದ್ಧನಾಮ ಅಂದ್ರೆ ಈ ಪ್ರೇಮನಾಮ
ಈಗ ಇಲ್ಲಿಂದ ಮುಂದೆ ನಾವು ಪ್ರೇಮನಾಮ ಮತ್ತು ಇದು ಶುದ್ಧನಾಮ ಭಾವನಾಮ ಪ್ರೇಮನಾಮಕ್ಕೆ ಶುದ್ಧನಾಮ ಅಂತಾನೆ ಕರೆಯೋಣ. ಶುದ್ಧನಾಮದಿಂದ ನಮಗೆ ಕೃಷ್ಣ ಪ್ರೇಮ ದೊರೀತದೆ ಅಂತ. ಹಾಗಿದ್ರೆ ಶುದ್ಧನಾಮ ಸ್ತರಕ್ಕೆ ಬರಬೇಕಾದ್ರೆ ಅಪರಾಧಗಳಿಂದ ಮತ್ತು ನಾಮಾಭಾಸದಿಂದ ಮುಕ್ತರಾಗಬೇಕು. ಆದ್ರೆ ಇನ್ನೂ ಒಂದು ವಿಷಯ ಇದೆ, ಏನು? ವ್ಯವಧಾನ ಅಂತ ಹೇಳ್ತಾರೆ. ವ್ಯವಧಾನ ಅಂದ್ರೆ ಪ್ರತ್ಯೇಕತೆ. ಪ್ರತ್ಯೇಕತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರ್ತದೆ, ಕೃಷ್ಣನ ನಾಮ ಮತ್ತು ಕೃಷ್ಣ ಅವರು ಇಬ್ಬರು ಭಿನ್ನ. ಇದು ತಪ್ಪು ಕಲ್ಪನೆ. ಇದನ್ನು ವ್ಯವಧಾನ ಅಂತ ಹೇಳ್ತಾರೆ. ಆದ್ರೆ ನಾವು ಶುದ್ಧ ನಾಮದ ಸ್ತರಕ್ಕೆ ಏರ್ಬೇಕಾದ್ರೆ ನಾವು ಈ ವ್ಯವಧಾನದಿಂದ ಹೊರಗೆ ಬರಬೇಕು ಮತ್ತು ಕೃಷ್ಣ ಮತ್ತು ಕೃಷ್ಣನ ನಾಮ ಅಭಿನ್ನ ಅನ್ನುವಂತಹ ಸಾಕ್ಷಾತ್ಕಾರವನ್ನು ಪಡಿಬೇಕು. ಸಾಕ್ಷಾತ್ಕಾರ ಬೇರೆ, ಅರ್ಥ ಮಾಡಿಕೊಳ್ಳುವುದು ಬೇರೆ. ಅದರ ಸಾಕ್ಷಾತ್ಕಾರವನ್ನು ಪಡೆದಾಗ ನಾವು ವ್ಯವಧಾನ ಅಥವಾ ಅಂತರ ಅಥವಾ ಪ್ರತ್ಯೇಕತೆ ಇದರಿಂದ ಮುಕ್ತರಾಗ್ತೇವೆ. ಸೊ ನಾವು ಆಗಿದ್ರೆ ಶುದ್ಧನಾಮ ಸ್ತರಕ್ಕೆ ಏರ್ಬೇಕಾದ್ರೆ ಮೂರು ವಿಷಯಗಳಿಂದ ಮುಕ್ತರಾಗಬೇಕು. ಯಾವ್ದ್ಯಾವುದು? ನಾಮಾಭಾಸ, ಅಪರಾಧ ಮತ್ತು ವ್ಯವಧಾನ. ಈ ಮೂರು ವಿಷಯಗಳಿಂದ ನಾವು ಮುಕ್ತರಾದಾಗ ಕ್ರಮೇಣವಾಗಿ ಶುದ್ಧನಾಮಕ್ಕೆ ಬರ್ತೇವೆ. ಇದನ್ನು ಡೀಟೇಲ್ ಆಗಿ ಮುಂದೆ ನೋಡೋಣ, ಬಟ್ ಶಾರ್ಟ್ ಆಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ನಾಮಾಭಾಸದಿಂದ ಶುದ್ಧನಾಮ ಪಡಿಲಿಕ್ಕೆ ಒಬ್ಬನು ಶುದ್ಧನಾಮ ಸ್ತರಕ್ಕೆ ಏರ್ಬೇಕಾದ್ರೆ ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಗುರುವಿನ ಶರಣು ಹೋಗುವುದು ತುಂಬಾ ಇಂಪಾರ್ಟೆಂಟ್, ಪ್ರಮುಖ. ಇದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಶುದ್ಧ ಭಕ್ತನ ಕೃಪೆ ಇಲ್ಲದೆ ಶುದ್ಧನಾಮ ಸ್ತರಕ್ಕೆ ಏರ್ಲಿಕ್ಕೆ ಆಗುವುದಿಲ್ಲ. ಸೊ ಅದನ್ನು ಸಹ ನಾವು ನೋಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ನೋಡಿದ್ವಿ? ವೈಷ್ಣವರ 3 ವಿಧಗಳು: ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ. ಇದನ್ನು ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಡೀಟೇಲ್ ಆಗಿ ನೋಡಿದೀವಲ್ವಾ ಈ ಸೀರೀಸ್ ಅಲ್ಲಿ? ನೆನಪಿದ್ಯಾ ಯಾರಿಗೂ? ಹಾ, ನೋಡಿದೀವಿ. ಸೊ ಅದನ್ನು ನಾವು ಜಾಸ್ತಿ ಟಚ್ ಅಪ್ ಮಾಡ್ತಾ ಇಲ್ಲ. ಸೊ ಕನಿಷ್ಠ ಅಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ, ವೈಷ್ಣವರ 3 ವಿಧಗಳು. ಅದನ್ನು ಹರಿದಾಸ್ ಠಾಕೂರರು ವಿವರಿಸ್ತಾರೆ. ಮತ್ತು ನಿಜವಾದ ವೈಷ್ಣವ ಅಂದ್ರೆ ಈ 3 ವಿಧ ಇರಬಹುದು, ಆದ್ರೆ ಅವರಲ್ಲಿ ಪ್ರಮುಖವಾಗಿ 2 ಕ್ವಾಲಿಟೀಸ್ಗಳು ಇರಬೇಕು. ಶುದ್ಧವಾದ ನಂಬಿಕೆ, ಶುದ್ಧವಾದ ಉದ್ದೇಶ ಅಂದ್ರೆ ಗುರಿ ಕೃಷ್ಣ ಪ್ರೇಮ ಆಗಿರಬೇಕು. ಶುದ್ಧವಾದ ನಂಬಿಕೆ ಅಂದ್ರೆ ಭಕ್ತಿ ಮಾರ್ಗದಿಂದನೇ ನನಗೆ ಯಶಸ್ಸು ಸಿಗ್ತದೆ, ಭಗವಂತನ ಕೃಷ್ಣ ಪ್ರೇಮವನ್ನು ಭಕ್ತಿ ಮಾರ್ಗದಿಂದ ಮಾತ್ರ ನಾನು ಪಡಿಲಿಕ್ಕೆ ಸಾಧ್ಯ ಇದೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗಗಳು ನನಗೆ ಕೃಷ್ಣ ಪ್ರೇಮವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ಅನ್ಯಾಭಿಲಾಷಿದಾಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣ ಅನುಶೀಲನಂ ಭಕ್ತಿರ್ ಉತ್ತಮ. ಸೊ ಆಮೇಲೆ ವೈಷ್ಣವ ಪ್ರಾಯ. ವೈಷ್ಣವ ಪ್ರಾಯ ಅಂದ್ರೆ ಅಶುದ್ಧವಾದ ನಂಬಿಕೆಗಳು. ಅಂದ್ರೆ ಏನು? ಗುರಿ ಬೇರೇನೂ ಇರ್ಬೋದು, ಸ್ವರ್ಗಲೋಕಕ್ಕೆ ಹೋಗ್ಬೇಕು, ಅಥವಾ ಮಗು ಬೇಕು, ಕಾರ್ ಬೇಕು, ಈ ರೀತಿ. ಆದ್ರೆ ಹರಿನಾಮ ಮಾಡ್ತಾ ಮಾಡ್ತಾ ಕ್ರಮೇಣ ಒಬ್ಬನು ಶುದ್ಧ ವೈಷ್ಣವನಾಗುವ ಸಾಧ್ಯತೆಗಳು ಇದೆ. ಆಮೇಲೆ ನಾವು ನೋಡಿದ್ವಿ ಹೇಗೆ ಈ ಜಗತ್ತಿನಲ್ಲಿ 2 ವಿಷಯಗಳು ಮಾತ್ರ ಚೈತನ್ಯ ರಹಿತವಾದದ್ದು, ಉಳಿದಿದ್ದೆಲ್ಲ ಸಾರಹೀನವಾದದ್ದು, ಅಂದ್ರೆ ಜಡ ವಸ್ತುಗಳು. ಆಮೇಲೆ 4 ವಿಧದ ಆನಂದ. ಏನು? ಜಡಾನಂದ, ಬ್ರಹ್ಮಾನಂದ, ಪ್ರೇಮಾನಂದ, ಸೇವಾನಂದ. 2 ರೀತಿಯ ಹೆಸರುಗಳು ಕೃಷ್ಣನದು. ಮುಖ್ಯನಾಮ, ಗೌಣನಾಮ. ಮುಖ್ಯನಾಮದಿಂದ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಬಹುದು, ಗೌಣನಾಮದಿಂದ ಭೌತಿಕ ಉನ್ನತಿ ಅಥವಾ ಹೆಚ್ಚು ಅಂದ್ರೆ ಮುಕ್ತಿಯನ್ನು ಪಡೆಯಬಹುದು. ಸೊ ವಿವಿಧ ನಾಮಗಳು ವಿವಿಧ ಪರಿಣಾಮವನ್ನು ನೀಡ್ತದೆ. ಸೊ ನಾಮಾಭಾಸ ಸ್ತರಕ್ಕೆ ಏರಿದ್ರೂ ಸಹ ಅದನ್ನು ಅತ್ಯಂತ ಮಂಗಳಕರ ಅಂತ ಒಬ್ಬನು ಭಾವಿಸಬಹುದು. ಶುದ್ಧ ನಾಮ ಸ್ತರಕ್ಕೆ ಏರ್ಬೇಕಾದ್ರೆ ಶುದ್ಧ ಭಕ್ತನ ಕೃಪೆ ಬೇಕು ಮತ್ತು ನಾಮವನ್ನು ಸ್ಮರಣೆ ಮಾಡುವ, ನಾಮ ಜಪ ಮಾಡಲಿಕ್ಕೆ ಯಾವುದೇ ನಿರ್ಬಂಧಗಳು ಇಲ್ಲ. ಸೊ ಅದರಿಂದ ನಾಮಪ್ರಭು ತುಂಬಾ ಕೃಪಾಳು, ತುಂಬಾ ದಯಾಳು. ಸೊ ಪವಿತ್ರ ನಾಮವನ್ನು ಜಪ ಮಾಡಬೇಕಾದ್ರೆ ಒಂದೇ ಒಂದು ಅರ್ಹತೆ ಬೇಕು. ಏನು? ಅದು ಶ್ರದ್ಧೆ. ಶ್ರದ್ಧೆ ಇದ್ರೆ ಯಾರು ಬೇಕಾದರೂ ನಾಮದ ಆಶ್ರಯವನ್ನು ಪಡೆಯಬಹುದು, ಹರಿನಾಮ ಜಪವನ್ನು ಮಾಡಬಹುದು.
ಆಮೇಲೆ ಶುದ್ಧ ನಾಮಸ್ತರಕ್ಕೆ ಏರ್ಬೇಕಾದ್ರೆ 3 ವಿಷಯಗಳಿಂದ ಮುಕ್ತರಾಗಬೇಕು: ನಾಮಾಪರಾಧ, ನಾಮ ಆಭಾಸ ಮತ್ತು ವ್ಯವಧಾನ. ಮತ್ತು ಇದು 3 ಮಾಡುವುದಷ್ಟೇ ಅಲ್ಲ, ಒಬ್ಬನಿಗೆ ಶುದ್ಧ ಭಕ್ತನ ಕೃಪೆ ಅಂದ್ರೆ ಆಧ್ಯಾತ್ಮಿಕ ಗುರುಗಳ ಕೃಪೆ ಬೇಕು. ಅದಕ್ಕಾಗಿ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿರುವುದು ಏನು, ಶುದ್ಧ ನಾಮಸ್ತರಕ್ಕೆ ಹೋಗ್ಬೇಕಾದ್ರೆ ದೀಕ್ಷೆ ಪಡೆಯುವುದು ಇಂಪಾರ್ಟೆಂಟ್ ಅಂತ ಯಾಕೆ ಹೇಳಿರುವುದು, ಯಾಕಂದ್ರೆ ಅಧಿಕೃತ ಗುರುವಿಗೆ ಸೇವೆ ಸಲ್ಲಿಸಿ ಅಧಿಕೃತ ಗುರುಗಳ ಕೃಪೆಯಿಂದ ಒಬ್ಬನು ಶುದ್ಧ ನಾಮಸ್ತರಕ್ಕೆ ಏರ್ಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸಿಗೆ ಇಲ್ಲಿ ಮುಗಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹೇಳಿ ಪ್ರಭು, ವ್ಯವಧಾನ ಅಂದ್ರೆ ಸ್ವಲ್ಪ ಹೇಳ್ತೀರಾ ಪ್ರಭು? ಏನು? ವ್ಯವಧಾನ ಅಂದ್ರೆ ಕೃಷ್ಣ ಇದ್ದಾನೆ. ಕೃಷ್ಣ ಅಂದ್ರೆ ಏನು? ಕೃಷ್ಣನ ರೂಪ ಇದೆ. ಕೃಷ್ಣನ ರೂಪ, ಗುಣ, ಲೀಲೆ, ಅವನ ಧಾಮ ಎಲ್ಲ ಅಭಿನ್ನ. ಅಂದ್ರೆ ಏನು? ಕೃಷ್ಣನ ರೂಪ ಮತ್ತು ಕೃಷ್ಣನ ನಾಮ ಒಂದೇ, ಅಭಿನ್ನ. ಆದ್ರೆ ನಮಗೆ ಆ ಸಾಕ್ಷಾತ್ಕಾರ ಇನ್ನು ಬಂದಿಲ್ಲ. ನಾವೇನಿಸ್ತೇವೆ, ಪ್ರಶ್ನೆ ಬರ್ತದೆ ಅಥವಾ ಸಂಶಯ ಬರ್ತದೆ, ಕೃಷ್ಣ ಮತ್ತು ಕೃಷ್ಣನ ನಾಮ ಒಂದೇ ಅಂತ ಹೇಳ್ತಾರೆ, ಹೇಗೆ ಸಾಧ್ಯ? ಯಾಕಂದ್ರೆ ನಮ್ಮ ಭೌತಿಕ ಲೋಕದಲ್ಲಿ ನೀರು ಅಂತ ಹೇಳಿದ ತಕ್ಷಣ ಆ ನೀರಿನ ಹೆಸರು ಮತ್ತು ಆ ನೀರಿಗೂ ವ್ಯತ್ಯಾಸ ಇದೆ ಅಲ್ವಾ? ನಾನೀಗ ಬಾಯಾರಿಕೆ ಆದ ತಕ್ಷಣ ನೀರು 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 ಅಂದಾಗ ನನ್ನ ಬಾಯಾರಿಕೆ ಹಾರಿ ಹೋಗ್ತದಾ? ಇಲ್ಲ, ನಾನು ನೀರನ್ನು ಕುಡಿಬೇಕು. ಯಾಕಂದ್ರೆ ನೀರು ಹೆಸರು ನೀರು ಮತ್ತು ಆ ಆಬ್ಜೆಕ್ಟ್ ವಸ್ತು ನೀರು ಬೇರೆ ಬೇರೆ ಭೌತಿಕ ಲೋಕದಲ್ಲಿ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣ ಮತ್ತು ಕೃಷ್ಣನ ನಾಮ, ಕೃಷ್ಣನ ರೂಪ, ಕೃಷ್ಣನ ಲೀಲೆ ಎಲ್ಲ ಅಭಿನ್ನ. ಅಂದ್ರೆ ಅದೆಲ್ಲ ಒಂದೇ, ಈಸ್ ಎ ಕೃಷ್ಣ ಓನ್ಲಿ. ಅದು ಹೇಗೆ ಅಂದ್ರೆ ನಾವು ಅದು ಮೇಲೆ ನಾವು ಶುದ್ಧ ನಾಮಸ್ತರಕ್ಕೆ ಏರ್ಬೇಕಾದ್ರೆ ನಮ್ಗೆ ಅದು ಸಾಕ್ಷಾತ್ಕಾರ ಆಗ್ತದೆ. ಈಗ ಸಾಕ್ಷಾತ್ಕಾರ ಇಲ್ಲ, ಅದು ಶುದ್ಧ ಭಕ್ತನ ಕೃಪೆಯಿಂದ ಆ ಸಾಕ್ಷಾತ್ಕಾರ ಸಿಗ್ತದೆ ನಮ್ಗೆ. ವ್ಯವಧಾನ ಪ್ರತ್ಯೇಕತೆ ಅಂದ್ರೆ ಏನು? ಕೃಷ್ಣ ಬೇರೆ, ಕೃಷ್ಣನ ನಾಮ ಬೇರೆ, ಕೃಷ್ಣನ ಲೀಲೆ ಬೇರೆ, ಅದನ್ನು ಪ್ರತ್ಯೇಕಪಡಿಸುವುದು ಅದು ತಪ್ಪು, ಅದು ಅಫೆನ್ಸ್. ಅದು ವ್ಯವಧಾನ, ಆ ಅಂತರವನ್ನು ಮಾಡಬಾರ್ದು. ನಾವು ಈ ತರ ಸಂಶಯನೂ ಪಡಬಾರ್ದು. ಏನು ಕೃಷ್ಣ ಮತ್ತು ಕೃಷ್ಣನ ನಾಮ ಒಂದೇ ಅಂತ ಹೇಳ್ತಾರೆ, ಅದು ಹೇಗೆ ಸಾಧ್ಯವಿದೆ? ಇಲ್ಲ. ನಾವು ಅಟ್ಲೀಸ್ಟ್ ಶಾಸ್ತ್ರಿಕವಾಗಿ ಫಿಲಾಸಫಿಕಲಿ ತತ್ವಜ್ಞಾನದ ಪ್ರಕಾರ ಇದನ್ನು ಒಪ್ಪಿಕೊಳ್ಬೇಕು. ಏನು? ಕೃಷ್ಣ ಮತ್ತು ಕೃಷ್ಣನ ನಾಮ ಅಭಿನ್ನ ಅಂತ. ಅದನ್ನು ಅಭಿನ್ನ ಅಂತ ಭಿನ್ನ ಅಂತ ಭಾವಿಸಿದ ತಕ್ಷಣ ಅದು ವ್ಯವಧಾನ ಆಗಿದೆ. ಅರ್ಥ ಆಯ್ತಾ? ಮತ್ತೆ ಎಸ್ ಪ್ರಭು, ವ್ಯವಧಾನ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಪ್ರಭು ಅದಕ್ಕೆ? ವ್ಯವಧಾನ ಇಂಗ್ಲಿಷ್ ಅಲ್ಲಿ ಗೊತ್ತಿಲ್ಲ, ಇಟ್ಸ್ ಸಂಸ್ಕೃತ್ ವರ್ಡ್ ಅನ್ಸ್ತದೆ ವ್ಯವಧಾನ. ಕನ್ನಡದಲ್ಲೂ ಇದನ್ನೇ ಹೇಳ್ತಾರೆ ಇರ್ಬೇಕು. ಸೊ ಇಂಗ್ಲಿಷ್ ಅಲ್ಲಿ ಕೈಂಡ್ ಆಫ್ ಸಪರೇಟಿಸಮ್ ಅಂದ್ರೆ ಸಪರೇಟ್ ಮಾಡುವುದು, ಸಪರೇಟ್ ಮಾಡುವುದು. ನಾವು ತಿಳಿದಂಗೆ ನಾಮ ಅಪರಾಧ, ನಾಮಭಾಸ, ಶುದ್ಧ ನಾಮ, ಈ 3 ಗೊತ್ತಿತ್ತು ಪ್ರಭು. ಇದು ವ್ಯವಧಾನ ಅನ್ನೋದು ಇವತ್ತು ಕೇಳ್ತೀವಿ. ವ್ಯವಧಾನ ಅಂದ್ರೆ ಕೃಷ್ಣ ಮತ್ತು ಕೃಷ್ಣನ ನಾಮ ಸಪರೇಟ್, ಬೇರೆ, ಡಿಫರೆಂಟ್, ಬೇರೆ 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 ಅಂತ ಹೇಳುದು. ಭಿನ್ನ, ಬೇರೆ ಬೇರೆ, ಸಪರೇಟ್. ಅದು ಇದು ಬೇರೆ, ಇದು ಬೇರೆ, ಅದು ಎರಡು, ಅದು ಒಂದಲ್ಲ. ಕೃಷ್ಣ ಬೇರೆ, ಕೃಷ್ಣನ ನಾಮ ಬೇರೆ, ಅದು ಎರಡು ವಸ್ತುಗಳು ಬೇರೆ ಬೇರೆ ಅಲ್ಲ. ಅದು ಬೇರೆ ಬೇರೆ ಅಲ್ಲ, ಅದು ಒಂದೇ. ಇಟ್ಸ್ ಒನ್, ಒಂದೇ, ಅಭಿನ್ನ. ಭಿನ್ನ, ಒಂದೇ. ಧನ್ಯವಾದಗಳು ಪ್ರಭು. ಧನ್ಯವಾದ. ಹರೇ ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು, ಇದು ಕೃಷ್ಣ ಬೇರೆ ಅಲ್ಲ, ಹೆಸರು ಬೇರೆ ಅಲ್ಲ ಅಂತ ಥಿಯರಿ ಗೊತ್ತಿದೆ ಪ್ರಭು. ಬಟ್ ನಮ್ಗೆ ರಿಯಲೈಸ್ ಆಗ್ಬೇಕಲ್ವಾ ಪ್ರಭು? ರಿಯಲೈಸ್, ಸಾಕ್ಷಾತ್ಕಾರ, ಅದೇ ಹೇಳಿರುವುದು. ಅದು ಸಾಕ್ಷಾತ್ಕಾರ ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಕೃಪೆಯಿಂದ ಆಗ್ತದೆ. ಸೊ ಅದು ಆಧ್ಯಾತ್ಮಿಕ ಗುರುಗಳ ಕೃಪೆಯಿಂದ ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ಲ, ಅಭಿನ್ನ ಅಂತ ನಮಗೆ ಸಾಕ್ಷಾತ್ಕಾರ ಆಗ್ತದೆ. ಆವಾಗ ನಾವು ಶುದ್ಧ ನಾಮಸ್ತರಕ್ಕೆ ಏರ್ಬೋದು. ಸೊ ನಮಗೆ ಹೇಳಿ. ಸರಿ ಥ್ಯಾಂಕ್ ಯು ಪ್ರಭು. ಇನ್ನೊಂದು ಡೌಟ್ ಇತ್ತು ಪ್ರಭು, ಇದು ಪ್ರೇಮಾನಂದಕ್ಕೂ ಸೇವಾನಂದಕ್ಕೂ ಡಿಫರೆನ್ಸ್ ಇದೆಯಾ ಪ್ರಭು? ಪ್ರೇಮಾನಂದ ಕೃಷ್ಣ ಪ್ರೇಮ ಸ್ತರದಲ್ಲಿ, ಸೇವಾನಂದವನ್ನು ಯಾವುದೇ ಸ್ತರದಲ್ಲಿ ಪಡಿಬಹುದು, ಬೇರೆ ಬೇರೆ ಗಾತ್ರದಲ್ಲಿ. ನಾವು ಅನರ್ಥ ನಿವೃತ್ತಿಯಲ್ಲೂ ಸಹ ನಾವು ಸೇವೆಗಳನ್ನು ಮಾಡಿದಾಗ ಏನೋ ಒಂದು ಆನಂದ ಸಿಗ್ತದೆ.
ಅಥವಾ ಹೌದು. ನಿಷ್ಠಾ ಸ್ತರದಲ್ಲಿ ಮಾಡಿದಾಗ್ಲೂ ಏನೋ ಒಂದು ಆನಂದ ಸಿಗ್ತದೆ. ಇಲ್ದಿದ್ರೆ ಯಾತಕ್ಕಾಗಿ ಭಕ್ತರು ಸೇವೆಗಳನ್ನು ಮಾಡ್ತಾರೆ? ಹ್ಮ್. ಏನೋ ಒಂದು ಹೌದು. ಆನಂದ ಸಿಗ್ತಾ ಇದೆ. ಅದು ಸೇವಾನಂದ. ಆದ್ರೆ ಅದು ಪ್ರೇಮದಲ್ಲೇ ಸಿಗ್ಬೇಕು ಅಂತಲ್ಲ. ಅದು ನಿಷ್ಠಾ ಸ್ತರದಲ್ಲಿ ಸಿಗ್ಬೋದು, ಆಸಕ್ತಿ ಸ್ತರದಲ್ಲಿ ಸಿಗ್ಬೋದು, ಅನರ್ಥ ನಿವೃತ್ತಿಯಲ್ಲೂ ಸಿಗ್ಬೋದು. ಆದ್ರೆ ಗಾತ್ರಗಳು ಬೇರೆ ಬೇರೆ ಆಗಿರ್ತದೆ. ನಾವು ರುಚಿ ಸ್ತರಕ್ಕೆ ಹೋದಾಗ ತುಂಬಾ ಆನಂದ ಸಿಗ್ತದೆ. ಪ್ರೇಮ ಸ್ತರದಲ್ಲಿ ಹೋದಾಗ ಅತ್ಯಂತ ಅನ್ಲಿಮಿಟೆಡ್ ಹ್ಯಾಪಿನೆಸ್. ಆ ರೀತಿ. ಪ್ರಭು ಸೊ ನಾವು ಸೇವಾ ಆನಂದಕ್ಕಿಂತ ಪ್ರೇಮ ಆನಂದ ಜಾಸ್ತಿ ಅಲ್ವಾ ಪ್ರಭು? ಆಕ್ಚುಲಿ ಹೈಯರ್ ಸ್ಟೇಜಸ್ಸಿಗೆ ಹೋದ ಹಾಗೆ ಸೇವಾನಂದ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಪ್ರೇಮಾನಂದ ಪ್ರೇಮದಲ್ಲಿ ಸಿಗುವಂತ ಆನಂದ. ಆದ್ರೆ ಶ್ಲಿಷ್ಯವ ಪಾದರ ತಂಪಿನಸ್ತು ಮಾಮ ದರ್ಶನ ಮರ್ಮಹತಂ ಕರೋತುವ ಅಂದ್ರೆ ಕಂಪ್ಲೀಟ್ಲಿ ಸೆಲ್ಫ್ಲೆಸ್ ಆದಾಗ ಸೇವಾನಂದ ಟಾಪ್ ಮೋಸ್ಟ್ ಅಂತ ಕೆಲವರು ಹೇಳ್ತಾರೆ ಭಕ್ತರು. ಯಾಕಂದ್ರೆ ಅದು ಇಟ್ ಈಸ್ ನಾಟ್ ಡಿಪೆಂಡೆಂಟ್, ಅಂದ್ರೆ ಕಂಪ್ಲೀಟ್ಲಿ ಸೆಲ್ಫ್ಲೆಸ್ ಆಗಿರ್ತದೆ. ಕೃಷ್ಣ ನಮ್ಗೆ ಪ್ರೀತಿಯನ್ನು ಅಂದ್ರೆ ಪ್ರೇಮಾನಂದದಲ್ಲಿ ಏನಾಗ್ತದೆ? ಕೃಷ್ಣನ ಪ್ರೇಮವನ್ನು ನಾವು ಆಸ್ವಾದನೆ ಮಾಡ್ತಾ ಇರ್ತೇವೆ. ಅಂದ್ರೆ ಕೃಷ್ಣ ನಮ್ಗೆ ಆ ಪ್ರೇಮವನ್ನು ನೀಡ್ತಾ ಇದ್ದಾನೆ. ಆದ್ರೆ ಕೃಷ್ಣ ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಗೋಪಿಯರನ್ನು ಬಿಟ್ಟು ಹೋಗಿಬಿಟ್ಟ. ಆವಾಗ ಅವರು ಸೇವೆಗಳನ್ನು ಮಾಡಿ ಎಷ್ಟು ವೃಂದಾವನವನ್ನು ಬಿಟ್ಟು ಮತ್ತೆ 100 ವರ್ಷಗಳು ಸಪರೇಷನ್ ಇದ್ದಾಗ ಅವಾಗ ಸೇವೆಗಳನ್ನು ಮಾಡಿ ಆನಂದಗಳನ್ನು ಪಡಿತಾ ಇದ್ರು ಅಲ್ವಾ. ಒಬ್ರು ಬೇರೆಯವರ ರಾಧಾರಾಣಿಯ ಸೇವೆಗಳನ್ನು ಮಾಡುವುದು, ವೈಷ್ಣವರ ಸೇವೆಗಳು. ಸೊ ಸೇವಾನಂದ ನೆವರ್ ಸ್ಟಾಪ್ಸ್. ಆ ರೀತಿ. ಸೊ ಅಫ್ಕೋರ್ಸ್ ಅಂದ್ರೆ ಪ್ರೇಮಾನಂದ ಸೇವಾನಂದ ಹೈಯರ್ ಸ್ಟೇಜಸ್ ಗಳಲ್ಲಿ ಹೆಚ್ಚು ಡಿಫರೆನ್ಸ್ ಇಲ್ಲ. ಬಟ್ ಕೆಲವರು ಏನ್ ಹೇಳ್ತಾರಂದ್ರೆ ಸೇವಾನಂದ ಹೈಯರ್ ಸ್ಟೇಜಸ್ ಗಳಲ್ಲಿ ಅದು ಅತಿ ಆದ ಆನಂದ ಅಂತ. ಆದ್ರೆ ಪ್ರೇಮಾನಂದ ಈಸ್ ಆಲ್ಸೋ ಅಂದ್ರೆ ಇಟ್ ಇಸ್ ಅ ಟಾಪ್ ಮೋಸ್ಟ್ ಅಫ್ಕೋರ್ಸ್ ಪ್ರೇಮಾನಂದ. ಯಾಕಂದ್ರೆ ಪ್ರೇಮದ ನಂತರನೇ ನಮ್ಗೆ ಇನ್ನು 8 ಸ್ಟೇಜಸ್ಗಳು ಎಲ್ಲ ಇರೋದು. ಸೊ ಏನು ಮಚ್ ಡಿಫರೆನ್ಸ್ ಇಲ್ಲ ಪ್ರೇಮ ಸ್ತರವನ್ನು ಪಡೆಯದ ನಂತರ. ಪ್ರೇಮ ಸ್ತರದ ತನಕ ಅದು ನಿಷ್ಠಾ, ರುಚಿ, ಅದರಲ್ಲಿ ಗಾತ್ರಗಳು ಬೇರೆ ಬೇರೆ ಇರ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಇನ್ನೊಂದು ಕ್ವಶನ್ ಪ್ರಭು. ಇವಾಗ ನಾವು ಸೇವೆ ಮಾಡುವಾಗ ನಮಗ ಆನಂದ ಆಗುತ್ತೆ, ಬಟ್ ವಿ ಡೂ ಫಾರ್ ಹೀಸ್ ಪ್ಲೇಜರ್ ಅಲ್ವಾ ಪ್ರಭು? ಕೃಷ್ಣನ ಪ್ಲೇಜರ್ಗೋಸ್ಕರ ನಾವು ಮಾಡೋದಲ್ಲ ಪ್ರಭು? ಹೌದು, ಕೃಷ್ಣನ ಪ್ಲೆಜರ್ಗಾಗಿ ಮಾಡ್ತೀವಿ. ಆದ್ರೆ ಅದು ಲವ್ ಅಂದ್ರೆ ಯಾವಾಗ್ಲೂ 2 ವೇ. ಈಗ ರಿಲೇಶನ್ಶಿಪ್ ಸಂಬಂಧ ಅಂದಾಗ ಅದು 1 ವೇ ಇರಲ್ಲ ಯಾವಾಗ್ಲೂ. ತಾಯಿ ಮಗು ಅಂದಾಗ, ತಾಯಿ ಮಗುವಿನ ಪ್ರೀತಿ ಅಂದಾಗ ತಾಯಿ ಮಗುವಿಗೆ ಪ್ರೀತಿ ಮಾಡ್ತಾಳೆ, ಅದೇ ರೀತಿ ಮಗು ಕೂಡ ತಾಯಿಯನ್ನು ಪ್ರೀತಿಸ್ತದೆ. ಆ ತಾಯಿ ಕೂಡ ಆ ಆನಂದವನ್ನು ಸವಿತಾ ಇದ್ದಾಳೆ, ಮಗು ಕೂಡ ಆ ತಾಯಿಯ ಆನಂದವನ್ನು ಸವಿತಾ ಇದೆ. ಸೊ 2 ವೇ. ಈಗ ಆದ್ರೆ ತಾಯಿ ತನ್ನ ಆನಂದಕ್ಕಿಂತ ಜಾಸ್ತಿ ಮಗುವಿನ ಆನಂದ ನೋಡಬಹುದು. ಆದ್ರೆ ಮಗುವಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದಾಗ ಅವಳಿಗೂ ಆನಂದ ಸಿಗ್ತದಲ್ವಾ. ಸೊ ದಟ್ಸ್ ಆಲ್ವೇಸ್ 2 ವೇ. ರಿಲೇಶನ್ಶಿಪ್, ಸಂಬಂಧ ಅಥವಾ ಸೇವೆ ಅಂದಾಗ ಇಟ್ ಇಸ್ ಆಲ್ವೇಸ್ 2 ವೇ. ರೆಸಿಪ್ರೊಕೇಶನ್. ಸೊ ಕೃಷ್ಣನಿಗೆ ಸಂತೋಷ ಆಗ್ತದೆ ನಾವು ಸೇವೆಗಳನ್ನು ಮಾಡಿದಾಗ. ಕೃಷ್ಣನಿಗೆ ಸಂತೋಷ ಆದಾಗ ನಾವು ಆಟೋಮೆಟಿಕಲಿ ನಮ್ಗೆ ಸಂತೋಷ ಸಿಗ್ತದೆ. ಏಕೆ? ಬಿಕಾಸ್ ವಿ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಕೃಷ್ಣ. ಅದು ಯಥಾತರೋರ್ ಮೂಲ ನಿಶೇಷನೇನ ತೃಪ್ತಂತಿ ಯತತ್ಸ್ಕಂದ ಭುಜೋಪಶಾಖ. ಮರದ ಬೇರಿಗೆ ನೀರನ್ನು ಹಾಕಿದಾಗ ಮರದ ಎಲ್ಲಾ ಭಾಗಗಳಿಗೂ ತಲುಪ್ತದೆ. ಅದೇ ರೀತಿ ಕೃಷ್ಣ ಸಂತೋಷ ಆದಾಗ ಎವ್ರಿಬಡಿ ಇಸ್ ಹ್ಯಾಪಿ. ಎಲ್ಲ ಭಕ್ತರು ಖುಷಿ ಆಗ್ತಾರೆ. ಈಸ್ ದ ಸೋರ್ಸ್. ಹೌದು. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ಇನ್ನೊಂದು ಕ್ವಶನ್ ಕೇಳಲ್ಲ ಪ್ರಭು? ಕೇಳಿ ಮತ್ತೆ. ಹರೇ ಕೃಷ್ಣ. ಪ್ರಭು, ಇದು ಕೇಳಿದ್ದೆ, ಕೃಷ್ಣನ್ ಸಂತೋಷ ಆದ್ರೆ ಆಟೋಮೆಟಿಕ್ ಆಗಿ ನಮಗೂ ಸಂತೋಷ ಆಗುತ್ತೆ ಅಂತ. ಸೊ ಒಂದೊಂದ್ಸತಿ ಸೇವೆ ಮಾಡಿದಾಗ ಸಂತೋಷ ಆಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಪ್ರಭು? ಕೃಷ್ಣನ್ಗೆ ಸಂತೋಷ ಆಗಿಲ್ಲ ಅಂತನ? ಹೌದು, ಅಂದ್ರೆ ಏನೋ ಅಪರಾಧಗಳು ಆಗ್ತಾ ಇದೆ, ಆದ್ರಿಂದ ಕೃಷ್ಣನಿಗೆ ಸಂತೋಷ ಆಗ್ತಾ ಇಲ್ಲ. ಸೇವೆಗಳು ಆಗ್ತಾ ಇರಬಹುದು, ಅಪರಾಧಗಳು, ಸೇವೆಗಳ ಜೊತೆ ಅಪರಾಧಗಳು ಕೂಡ ಆಗ್ತಾ ಇದೆ. ಅಪರಾಧಗಳು ಆದಾಗ ಕೃಷ್ಣನಿಗೆ ಸಂತೋಷ ಆಗುವುದಿಲ್ಲ. ಆವಾಗ ನಿಮ್ಗೆ ಸಂತೋಷ ಆಗುವುದಿಲ್ಲ. ಸಿಂಪಲ್. ನಿಮ್ಗೆ ಸೇವೆ ಮಾಡಿದ ತಕ್ಷಣ ಎಲ್ರಿಗೂ ಆನಂದ ಆಗ್ಲೇಬೇಕು. ಆನಂದ ಆಗ್ತಾ ಇಲ್ಲ ಅಂದ್ರೆ ಅಪರಾಧಗಳು ಆಗ್ತಾ ಇದೆ ಅಷ್ಟೇ. ಸಿಂಪಲ್.
ಅವಾಗ ಕಂಟಂಪ್ಲೇಟ್ ಮಾಡಿ ನೋಡ್ಬೇಕು ಎಲ್ಲ ಅಪರಾಧ ಅಂತ. ಎಲ್ಲ ಅಪರಾಧ ಆಗ್ತಾ ಇದೆ, ಆ 10 ಅಪರಾಧಗಳಲ್ಲಿ ಏನಾದ್ರೂ ಆಗ್ತಾ ಇದೆಯಾ, ಸೇವಾ ಅಪರಾಧಗಳು ಆಗ್ತಾ ಇದೆಯಾ, ಜೀವ ಅಪರಾಧಗಳು ಆಗ್ತಾ ಇದೆಯಾ, ಅಥವಾ ನಮ್ದು ಡೇಟಿ ವರ್ಷಿಪ್ ಮಾಡ್ಬೇಕಾದ್ರೆ ನಾನು ಸರಿಯಾಗಿ ಶುಚಿತ್ವವನ್ನು ಪಾಲಿಸ್ತಾ ಇಲ್ವೋ ಅಥವಾ ಏನ್ ಮಾಡ್ತಾ ಇದ್ದೀನಿ, ಕೂಲಂಕಷವಾಗಿ ನೋಡ್ಬೇಕು. ಒಬ್ಬನು ಹ್ಯಾಪಿ ಆಗ್ಲೇಬೇಕು ಸೇವೆಗಳನ್ನು ಮಾಡಿದಾಗ, ಇಲ್ಲಾಂದ್ರೆ ಅಪರಾಧಗಳು ಆಗ್ತಾ ಇದೆ. ಓಕೆ ಪ್ರಭು, ಥ್ಯಾಂಕ್ ಯು ಸೋ ಮಚ್ ಪ್ರಭು. ಥ್ಯಾಂಕ್ ಯು. ಹರೇ ಕೃಷ್ಣ. ಪ್ರಭು ಇವಾಗ ಹರೇ ಕೃಷ್ಣ. ನಾವು ನಾಮ ಪ್ರಭು ನಾಮ ಹೇಳ್ತಿರ್ತೀವಲ್ಲ ಡೈಲಿ, ಅವಾಗ ಕೂಡ ನಮ್ಗೆ ಒಂದು ಆನಂದ ಬರ್ಬೇಕಲ್ಲ ಪ್ರಭು, ಅದನ್ನ ಅದೇ ರುಚಿ ಬರ್ಬೇಕಲ್ಲ ಅದು. ಹಾ, ಅಂದ್ರೆ ಇದು ಏನಾಗುತ್ತಂದ್ರೆ, ಈ ಮಾತಾಜಿ ಹೇಳಿದ್ರು, ಕೆಲವೊಮ್ಮೆ ನಾವು ಅನರ್ಥ ನಿವೃತ್ತಿಯ ಕೆಳಮಟ್ಟದ ಸ್ತರಗಳಲ್ಲಿ ಇರ್ಬೇಕಾದ್ರೆ, ನಾವು ಸೇವೆಗಳನ್ನು ಮಾಡ್ಬೇಕಾದ್ರೆ ನಮಗೆ ಆಕ್ಚುಲಿ ಆನಂದ ಬರ್ತಾ ಇರ್ತದೆ, ಆದ್ರೆ ಅದು ಸ್ವಲ್ಪ ಮಟ್ಟದಲ್ಲಿ ಇರ್ತದೆ. ಯಾತಕ್ಕಾಗಿ? ಸ್ವಲ್ಪ ಮಟ್ಟದ ಅಪರಾಧಗಳು ಆಗ್ತಾ ಇದ್ದಾಗ ಇದರ್ 0 ಅಥವಾ ಸ್ವಲ್ಪವೇ ಆನಂದ ಸಿಗ್ತಾ ಇರ್ಬೋದು, ಯಾಕಂದ್ರೆ ಬೇರೆ ಅಪರಾಧಗಳು ಆಗ್ತಾ ಇದೆ. ಸೊ ಆವಾಗ ನಾವು ಜಪವನ್ನು ಮಾಡ್ಬೇಕಾದ್ರೂ ಸಹ ನಾಮಾಪರಾಧ ಸ್ತರದಲ್ಲಿ ಸ್ವಲ್ಪ ಆನಂದ ಸಿಗ್ತಾ ಇರ್ತದೆ, ಆದ್ರೆ ನಮ್ಗೆ ನೋಡ್ಲಿಕ್ಕೆ ಗೊತ್ತಾಗುದಿಲ್ಲ. ಅಂದ್ರೆ ಈಗ ಒಂದು ಹನಿ ಅಥವಾ ಹನಿಯಲ್ಲಿ ಅರ್ಧ ಹನಿ ನೀರೆಲ್ಲ ಕುಡಿದಾಗ ಬಾಯಾರಿಕೆ ಹೇಗೆ ಹೋಗುದಿಲ್ಲ, ಅದೇ ಸ್ವಲ್ಪ ಆನಂದಗಳು ಸಿಗ್ತಾ ಇರಬಹುದು. ಸಿಗ್ತಾ ಇರೋದ್ರಿಂದಾನೇ ಜಪ ಮಾಡ್ತಾ ಇದ್ದೀವಲ್ವಾ. ಆನಂದ ಇಲ್ಲ ಅಂದ್ರೆ ಜಪ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದು ನಮಗೆ ನೋಟಿಸೇಬಲ್ ಇರಲ್ಲ, ಅಂದ್ರೆ ಅದು ಗಮನಕ್ಕೆ ಬರಲ್ಲ. ಯಾಕಂದ್ರೆ ಬೇರೆ ಅಪರಾಧಗಳ ಇಫೆಕ್ಟ್ಸ್ಗಳು ಇರ್ತದೆ, ಅಥವಾ ಹಿಂದೆ ಮಾಡಿದಂತ ಅಪರಾಧಗಳ ಪರಿಣಾಮ ಈಗ್ಲೂ ನಾವು ಅದನ್ನು ಅನುಭವಿಸ್ತಾ ಇರಬಹುದು. ಎಷ್ಟೊಂದು ಫ್ಯಾಕ್ಟರ್ಸ್ಗಳು ಇದೆ. ನಮ್ಮ ಮನಸ್ಸು ಕೂಡ ಅಶುದ್ಧವಾಗಿದೆ, ಏನು ಸಂಸ್ಕಾರಗಳು, ಬೇರೆ ಬೇರೆ ವಾಸನೆಗಳು, ಕಾಮ ಕ್ರೋಧ ಎಲ್ಲ ಇದೆ. ಅದು ಆವಾಗ ಗಮನಕ್ಕೆ ಬೀರದೇ ಇರಬಹುದು, ನಮ್ಗೆ ಆನಂದ ಸಿಗ್ತಾ ಇರಬಹುದು, ಸ್ವಲ್ಪವೇ ಬರ್ತಾ ಇರಬಹುದು. ಆವಾಗ ಸೇವೆಗಳನ್ನು ಮಾಡಿದ್ರೆ ಅಥವಾ ಹರಿನಾಮವನ್ನು ಮಾಡಬೇಕಾದ್ರೆ ಜಾಸ್ತಿ ಅಷ್ಟೊಂದು ಖುಷಿ ಸಿಗದೆ ಇರಬಹುದು. ಆದ್ರೆ ನಾವು ಆ ಅನರ್ಥ ನಿವೃತ್ತಿ ಸ್ಟೇಜ್ ಕ್ರಾಸ್ ಆಗಿ ಅಪರಾಧಗಳನ್ನು ಮಾಡದೆ ಒಂದು ಸ್ಥಿರತೆಯಿಂದ ನಾವು ಸೇವೆಗಳನ್ನು ಅಥವಾ ಹರಿನಾಮವನ್ನು ಮಾಡ್ತಾ ಇದ್ದಾಗೆ ನಮಗೆ ಆ ಆನಂದ, ಖುಷಿ ಅದು ಗಮನಕ್ಕೆ ಬೀರುವ ಹಾಗೆ ಇರ್ತದೆ. ನಾವು ತುಂಬಾ ಖುಷಿಯಾಗಿ ಇರ್ತೇವೆ. ಸೊ ಅದರಿಂದ ಸರಿಯಾಗಿ ಒಬ್ಬನು ಪಾಲನೆ ಮಾಡ್ತಾ ಇದ್ರೆ ಸಾಧನ ಭಕ್ತಿಯನ್ನು, ಹೀಸ್ ಎ ಹ್ಯಾಪಿ ಡಿವೋಟಿ. ಸಿಂಪ್ಟಮ್ ಅಂದ್ರೆ ಅವನ ಆನಂದ ವೃದ್ಧಿ ಆಗ್ತಾ ಇರ್ತದೆ. ಹೀಸ್ ಎ ಹ್ಯಾಪಿ ಡಿವೋಟಿ. ಒಬ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾನೋ ಇಲ್ಲೋ ಅಂತ ಹೇಳೋದಕ್ಕೆ ಸಿಂಪಲ್ ಏನು ಅಂದ್ರೆ, ವೆದರ್ ಹೀಸ್ ಹ್ಯಾಪಿ ಡಿವೋಟಿ ಆರ್ ಫ್ರಸ್ಟ್ರೇಟೆಡ್ ಡಿವೋಟಿ. ಫ್ರಸ್ಟ್ರೇಟೆಡ್ ಡಿವೋಟಿ ಅಂದ್ರೆ ಅವನ ಹತ್ರ ಅಪರಾಧಗಳು ಆಗ್ತಾ ಇದೆ. ಆಮೇಲೆ ನಾವು ಇದ್ದಾಗ ಕೃಷ್ಣ ಕಾನ್ಶಿಯಸ್ ಜಸ್ಟ್ ಬಂದಾಗ ಈಗನು ನಮ್ಗೆ ಗೊತ್ತಾಗ್ತಿದೆ ಪ್ರಭು, ಅದು ಹರಿನಾಮ ವ್ಯತ್ಯಾಸ ಕಾಣಿಸ್ತಾ ಇದೆ. ಹೌದು, ಖಂಡಿತವಾಗಿ. ಹೇಳಿ ಮತ್ತೆ. ಒಂದೇ ಪ್ರಶ್ನೆ ಪ್ರಭು, ಮಾಧುರ್ಯ ಕಾದಂಬಿನಿ ಅಂತ ಓದ್ತಾ ಇದ್ದೆ. ಕಾದಂಬಿನಿ ಅಂದ್ರೆ ಏನ್ ಪ್ರಭು ಅರ್ಥ? ಕಾದಂಬಿನಿ ಅದು ಫುಲ್ ವರ್ಡ್ ಟು ವರ್ಡ್ ಮೀನಿಂಗ್ ನೋಡಿಲ್ಲ. ಮಾಧುರ್ಯ ಅಂದ್ರೆ ಅದೇ ನಮ್ಮ ಭಕ್ತಿಯ ಮಾಧುರ್ಯತೆ. ಕದಂಬಿನಿ ಅಲ್ವಾ ಅದು? ಕದಂಬಿನಿ ಮಾಧುರ್ಯ ಕಾದಂಬಿನಿ. ಓಕೆ, ಅದು ವರ್ಡ್ ನಾನು ಮೀನಿಂಗ್ ನೋಡಿಲ್ಲ ಮಾತಾಜಿ. ಕೆಳಗಡೆ ಸ್ವೀಟ್ ಕ್ಲೌಡ್ ಆಫ್ ಮರ್ಸಿ ಅಂತ ಕೊಟ್ಟಿದ್ದಾರೆ. ಸ್ವೀಟ್ ಕ್ಲೌಡ್ ಆಫ್ ಮರ್ಸಿ. ಹಾಗಿದ್ರೆ ಅದು ಕ್ಲೌಡ್ ಅಂದ್ರೆ ಮೋಡ. ಸೊ ಅದ್ರ ಶವರ್ ಇರ್ಬೋದು. ಶವರ್ ಅಂದ್ರೆ ಮೇಲಿಂದ ಮೋಡ ಅಂದ್ರೆ ಮೋಡದಿಂದ ಮಳೆ ಸುರಿತದಲ್ವಾ, ಮಳೆ ಸುರಿದು. ಬಟ್ ಅದನ್ನ ನಾವು ಸ್ಪೆಕ್ಯುಲೇಟ್ ಮಾಡಬಾರ್ದು, ಅಂದ್ರೆ ಈ ತರ ಆ ತರ ಊಹೆಗಳನ್ನು ಮಾಡಬಾರ್ದು. ಬಟ್ ನೀವು ಕ್ಲೌಡ್ ಅಂತ ಹೇಳಿದಾಗ ಮೋಡದಿಂದ ಮಳೆ ಸುರಿತದ್ವಿ. ಸೊ ಕೃಪೆಯ ಮಳೆ. ಸೊ ಆ ರೀತಿ ಅರ್ಥ ಇರಬಹುದು. ಇದು ಊಹೆ ಮಾಡ್ತಾ ಇಲ್ಲ, ನೀವು ಹೇಳಿದ ಇದ್ರ ಮೇಲೆ ಹೇಳ್ತೀವಿ. ಹರೇ ಕೃಷ್ಣ. ಅದು ನಮ್ಗೆ ಗೊತ್ತಾದ್ರೆ ನಮ್ಗೆ ತಿಳಿಸಿ ಪ್ರಭು, ಕಾದಂಬಿನಿ ಅಂದ್ರೆ ಏನು? ಖಂಡಿತವಾಗಿ ಮತ್ತೆ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಸೊ ಅದಕ್ಕಾಗಿ ಹಿಂದಿನ ಪ್ರಶ್ನೆಯದ್ದು, ಸೊ ನಮಗೆ ಹರಿನಾಮ ಮಾಡಬೇಕಾದ್ರೆ ಅಥವಾ ಸೇವೆಗಳನ್ನು ಮಾಡಬೇಕಾದ್ರೆ ನಮ್ಗೆ ತುಂಬಾ ರುಚಿ ಅಥವಾ ತುಂಬಾ ಖುಷಿ ಆಗ್ತಾ ಇಲ್ಲ ಅಂದ್ರೆ, ಸೊ ಇಟ್ಸ್ ಅ ಪಾರ್ಟ್ ಆಫ್ ಇನ್ನು ನಾವು ನಾಮಾಪರಾಧ ಸ್ತರದಲ್ಲಿ ನಾವು ಜಪ ಮಾಡ್ತಾ ಇದ್ದೇವೆ ಅಥವಾ
ನಾಮಾಪರಾಧ ಸ್ತರದಲ್ಲಿ ನಾವು ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಇನ್ನು ಅನರ್ಥ ನಿವೃತ್ತಿ ಆಗಿಲ್ಲ ಸಂಪೂರ್ಣವಾಗಿ. ಅದಕ್ಕೆ ನಾವು ಏನ್ ಮಾಡಬೇಕು? ಬೆಸ್ಟ್ ಅಂದ್ರೆ ಅಟೆಂಟಿವ್ ಹಿಯರಿಂಗ್. ಅಟೆಂಟಿವ್ ಹಿಯರಿಂಗ್ ಗಳನ್ನು ಮಾಡಿದಾಗ ಉಳಿದ ಎಲ್ಲಾ 10 ಅಪರಾಧಗಳು ಬಹುಬೇಗ ಹೋಗಿಬಿಡುತ್ತದೆ. ಎಲ್ಲಾ ಅಪರಾಧಗಳಿಗೆ ಮೂಲವಾದದ್ದು ನಾವು ಸರಿಯಾಗಿ ಏಕಾಗ್ರಚಿತ್ತತೆ ಇಲ್ಲದೆ ಕೇಳದೆ ನಾವು ಜಪವನ್ನು ಮಾಡಿದಾಗ ಎಲ್ಲ ಅಪರಾಧಗಳು ಆಗ್ತದೆ ನಮ್ಮ ಕೈಯಿಂದ. ಆದ್ರೆ ನಾವು ಅಟೆಂಟಿವ್ ಹಿಯರಿಂಗ್ ಮಾಡಿದ ತಕ್ಷಣ ಉಳಿದ ಎಲ್ಲ ಅಪರಾಧಗಳಿಂದ ಬಹುಬೇಗ ನಾವು ಮುಕ್ತರಾಗಬಹುದು. ಸೊ ಅದರಿಂದ ಹಿಯರ್ ನಾವು ಜಪ ಸೆಮಿನಾರ್ ವರ್ಕ್ಶಾಪ್ ಮಾಡಿರೋದು ಅದಕ್ಕೆ. ಏನು, ಈಗ ನಾನು ಮಾಡುತ್ತಿರುವಂತಹ ಹರೇ ಕೃಷ್ಣ ಮಹಾಮಂತ್ರವನ್ನು ನಾನು ಸರಿಯಾಗಿ ಕೇಳ್ತೇನೆ. ಐ ವಿಲ್ ಅಟೆಂಟಿವ್ಲಿ ಹಿಯರ್. ಆವಾಗ ಏನಾಗ್ತದೆ? ನಮ್ಮ ಅಪರಾಧಗಳು ನಾವು ಕಡಿಮೆ ಆಗ್ತಾ ಬರ್ತದೆ. ನಾವು ಒಬ್ಸರ್ವ್ ಮಾಡಿರಬಹುದು, ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ ಮತ್ತು ಈಗ ನಮ್ಮ ಅನರ್ಥಗಳು ಕಡಿಮೆ ಆಗಿರ್ತದೆ, ಕಾಮ ಕಡಿಮೆ ಆಗಿರ್ತದೆ, ನಾವು ಸಿಟ್ಟು ಬರೋದು ಕಡಿಮೆ ಆಗ್ತದೆ. ಸಂಪೂರ್ಣವಾಗಿ ಹೋಗದೇ ಇರಬಹುದು ಅಥವಾ ಕೆಲವರಿಗೆ ಹೋಗಿರಲೂಬಹುದು. ಆದರೆ ಸಂಪೂರ್ಣವಾಗಿ ಹೋಗದೇ ಇದ್ರೂ ಕೂಡ ಅಟ್ಲೀಸ್ಟ್ ಕಡಿಮೆ ಆಗುತ್ತಾ ಇರುವುದನ್ನು ನಾವು ಗಮನಿಸಬಹುದಲ್ವಾ? ಸೊ ಅಂದ್ರೆ ಪ್ರಾಸೆಸ್ ವರ್ಕ್ ಆಗ್ತಾ ಇದೆ. ಮೆಡಿಸಿನ್ ಅಟೆಂಟಿವ್ ಚಾಂಟಿಂಗ್ ಮಾಡ್ಬೇಕು, ಕೇಳ್ಬೇಕು. ಅದು ಸ್ವಲ್ಪ ಅದು ಬರ್ತಾ ಇಲ್ಲ. ಅದು ಕೇಳಲಿಕ್ಕೆ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯನ ಚಿಗುರೈತೆ. ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿ 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 ಅದೇ ಸಾಧನ ನಮ್ದು. ಅದನ್ನು ಸರಿಯಾಗಿ ಸಾಧನ ಮಾಡ್ಬೇಕು ನಾವು. ಎವ್ರಿ ಡೇ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಕಾನ್ಶಿಯಸ್ಲಿ ಪ್ರಜ್ಞೆ ಇಟ್ಟು, ಯಾಕಂದ್ರೆ ಮನಸ್ಸು ಜಪ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿ ಇಲ್ಲಿ ಓಡ್ಲಿಕ್ಕೆ ಸ್ಟಾರ್ಟ್ ಆಗಿ ಬಿಡ್ತದೆ. ಸೊ ಫಸ್ಟ್ ವಿತ್ ಡಿಟರ್ಮಿನೇಷನ್. ಸೊ ಅದು ನೆಕ್ಸ್ಟ್ ಸೆಮಿನಾರ್ ಅಲ್ಲಿ ಅದನ್ನೇ ನಾವು ನೋಡುದು. ಏನು, ವಿತ್ ಡಿಟರ್ಮಿನೇಷನ್ ವಿ ಹ್ಯಾವ್ ಟು ಚಾಂಟ್. ಆವಾಗ ಏನಾಗ್ತದೆ? ಡಿಟರ್ಮಿನೇಷನ್ ಬಂದಾಗ ನಾವು ಸ್ವಾಭಾವಿಕವಾಗಿ ಕೇಳಲಿಕ್ಕೆ ಎಫರ್ಟ್ಗಳನ್ನು ಹಾಕ್ತೇವೆ, ಪ್ರಯತ್ನಗಳನ್ನು ಹಾಕ್ತೇವೆ. ಆಗ ಅದು ಕೃಷ್ಣನಿಗೆ ಖುಷಿಯನ್ನು ನೀಡ್ತದೆ. ಹಿ ವಿಲ್ ಬಿ ಪ್ಲೀಸ್ಡ್, ಕೃಷ್ಣ ವಿಲ್ ಬಿ ಪ್ಲೀಸ್ಡ್. ಕೃಷ್ಣ ಪ್ಲೀಸ್ ಆದಾಗ ಅವನು ಸ್ವಾಭಾವಿಕವಾಗಿ ಅವನು ತನ್ನ ಕೃಪೆಯನ್ನು ನೀಡ್ತಾನೆ, ನ್ಯಾಚುರಲ್. ಆ ಕೃಪೆ ನಮ್ಗೆ ಪ್ರಗತಿಯನ್ನು ಹೊಂದಲಿಕ್ಕೆ ಸಹಾಯ ಮಾಡ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು ಇದು ನಾನು ಕೇಳಿಸ್ಕೊಳ್ತಾ ಇರ್ತೀನಿ, ಬಟ್ ಅದ್ರ ಜೊತೆ ಬೇರೆ ಯೋಚನೆಗಳು ಬರ್ತಾ ಇರುತ್ತೆ. ಅದು ತಪ್ಪಲ್ವಾ ಪ್ರಭು? ಇಲ್ಲ, ನೀವು ಅದು ಗಿಲ್ಟಿ ಫೀಲಿಂಗ್ ಗಳನ್ನು ಮಾಡ್ಕೋಬೇಡಿ. ಅದು ಸ್ವಾಭಾವಿಕ. ಅಂದ್ರೆ ಎಷ್ಟೊಂದು ಜನ್ಮಾಂತರಗಳಿಂದ ಎಲ್ಲ ಸಂಸ್ಕಾರಗಳು, ಬೇರೆ ಬೇರೆ ವಾಸನೆಗಳು, ಬೇರೆ ಬೇರೆ ಘಟನೆಗಳು ಎಲ್ಲ ಮನಸ್ಸಿನಲ್ಲಿ ತುಂಬಿದೆ. ಯೋಚನೆಗಳು ಬರ್ತಾ ಇರ್ತದೆ. ಆದ್ರೆ ನಮ್ಮ ಪ್ರಯತ್ನ ಏನಿರ್ಬೇಕು? ಮನಸ್ಸು ಆಚೀಚೆ ಹೋಗ್ತದೆ, ಅದನ್ನು ಮತ್ತೆ ತಂದು ಹರಿನಾಮದ ಮೇಲೆ ಕೇಳುವುದು. ಮತ್ತೆ ಒಂದು ಸ್ವಲ್ಪ ಕ್ಷಣದಲ್ಲಿ ಮತ್ತೆ ಆಚೆ ಈಚೆ ಹೋಗ್ತದೆ, ಮತ್ತೆ ತರಬೇಕು. ಅದು ಸ್ವಾಭಾವಿಕ. ಅದನ್ನು ಗಿಲ್ಟಿ ಫೀಲ್ ಮಾಡಬಾರ್ದು. ಅಂದ್ರೆ ಹೋಗ್ತಾ ಇರೋದು ತಪ್ಪು, ಅಯ್ಯೋ ನನ್ನಿಂದ ಏನೋ ಆಗ್ತಾ ಇದೆ, ಇಲ್ಲ, ಆ ರೀತಿ ಅಲ್ಲ. ನಾವು ಏನೋ ಕೂಲ್ ಆಗಿ, ನೋ ಟೆನ್ಷನ್. ಜಪ ಅಂದ್ರೆ ನೋ ಟೆನ್ಷನ್. ಅದಕ್ಕಾಗಿ ನಾವು ಏನೋ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳುವಂಥದ್ದು ನಮ್ದು ಅದೇ ಗೋಲ್. ಬೇರೆ ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ಬೋದು. ಹಿಂದಿನ ಮಂತ್ರ ಕೇಳಿದ್ನೋ ಇಲ್ಲೋ, ಮುಂದಿನ ಮಂತ್ರ ಕೇಳ್ತೇನೋ ಇಲ್ಲೋ, ಏನು ಆಲೋಚನೆ ಇಲ್ಲ. ನಮ್ಮ ಗುರಿ ಒಂದೇ. ಏನು? ಈಗ ಮಾಡುತ್ತಿರುವಂತಹ ಹರೇ ಕೃಷ್ಣ ಮಹಾಮಂತ್ರವನ್ನು ನಾನು ಕೇಳ್ತೇನೆ, ಗಮನವಿಟ್ಟು ಕೇಳ್ತೇನೆ. ಅದು ನನ್ನ ಗುರಿ ಅಷ್ಟೇ, ಸಿಂಪಲ್. ಬೇರೆ ಏನೂ ಇಲ್ಲ. ಕೇಳಲಿಲ್ಲ ಅಂದ್ರೆ ಅದ್ ಬಿಟ್ಬಿಡುವುದು, ಅದ್ರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಮುಂದೆ ಕೇಳ್ತೇನೋ ಇಲ್ಲೋ ಅಂತ ಆಂಗ್ಸೈಟಿ ಕೂಡ ಇಲ್ಲ, ಟೆನ್ಷನ್ ಕೂಡ ಇಲ್ಲ. ಜಸ್ಟ್ ಬೀಸ್ ಕಾಮ್, ಪೀಸ್ಫುಲ್ ಅಂಡ್ ಚಾಂಟ್, ಅಷ್ಟೇ. ಸಿಂಪಲ್ ಗೋಲ್. ಹರೇ ಕೃಷ್ಣ. ಪ್ರಭು ಒಂದೇ ಒಂದು ಪ್ರಶ್ನೆ ಪ್ರಭು. ಟೈಮ್ ಇದೆಯಾ ಪ್ರಭು? ಇದೆ. ಎಷ್ಟು ಬೇಕಾದ ಪ್ರಶ್ನೆ ಕೇಳಬಹುದು. ಚಾಂಟ್ ಮಾಡುವಾಗ ಪ್ರಭು ಮುಂಚೆ ಕಣ್ ತಗೊಂಡು ಮಾಡ್ತಾ ಇದ್ವಿ, ಈಗ ಮೋರ್ ಕಾನ್ಸಂಟ್ರೇಷನ್ ಬರ್ತಾ ಇದೆ. ಇಫ್ ಯು ಕ್ಲೋಸ್ ಅವರ್ ಐಸ್, ಪ್ರಭು. ಇಟ್ಸ್ ವೆರಿ ಗುಡ್. ಕ್ಲೋಸ್ಡ್ ಐಸ್, ಇಟ್ಸ್ ಅ ಮೋಡ್ ಆಫ್ ಗುಡ್ನೆಸ್. ಬೇಸಿಕಲಿ ಏನು ಅಂದ್ರೆ, ಜಾಸ್ತಿ ಕಾನ್ಸಂಟ್ರೇಷನ್ ಬಂದಾಗೆ ನಮ್ಮ ಸತ್ವಗುಣ ಜಾಸ್ತಿ ಏರಿದ ಹಾಗೆ ನಮ್ಮ ಏಕಾಗ್ರ ಚಿತ್ತತೆ ಜಾಸ್ತಿ ಆಗ್ತದೆ. ನಮ್ದು ರಜೋಗುಣ ಜಾಸ್ತಿ ಇದ್ದಾಗೆ ಮನಸ್ ಚಂಚಲ.
ಮನಸ್ಸು ಚಂಚಲ ಯಾವಾಗ ಆಗುವುದು? ತಮೋಗುಣಗಳು ರಜೋಗುಣಗಳು ಜಾಸ್ತಿ ಇದ್ದಾಗ ಮನಸ್ಸು ತುಂಬಾ ಚಂಚಲವಾಗ್ತದೆ. ಸತ್ವಗುಣಕ್ಕೆ ಏರಿದ ಹಾಗೆ ಸ್ಥಿತಂ ಸತ್ವೇ ಪ್ರಸೀದತಿ. ಸಮುದ್ರದ ನೀರು ತುಂಬಾ ಚಂಚಲವಾಗಿರುವುದಿಲ್ಲ, ಶಾಂತವಾಗಿರುತ್ತೆ. ಅದೇ ರೀತಿ. ಸೊ ಒಳ್ಳೇದು, ಇಟ್ಸ್ ಗುಡ್. ಯು ಆರ್ ಕಾನ್ಸಂಟ್ರೇಟಿಂಗ್, ಕಣ್ಣು ಮುಚ್ಚಿ ಮಾಡುವುದು, ಕುತ್ಕೊಂಡು ಮಾಡುವುದು. ಇಟ್ಸ್ ವೆರಿ ಮೋಡ್ ಆಫ್ ಗುಡ್ನೆಸ್. ಚಂಟಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಪ್ರಶ್ನೆಗಳು ಇದೆಯಾ? ಎಷ್ಟು ಪ್ರಶ್ನೆಗಳನ್ನು ಬೇಕಾದ್ರೆ ಕೇಳ್ಬೋದು, ಅದ್ರ ನೋ ಲಿಮಿಟ್. ನಾವು ಬೇಕಾದ್ರೆ ಇನ್ನೊಂದು 10-15 ಮಿನಿಟ್ಸ್ ಕೂಡ ಸ್ಪೆಂಡ್ ಮಾಡ್ಬೋದು. ಆದರೆ ನೀವು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅತಿ ಉನ್ನತ ರೀತಿಯಲ್ಲಿ ನಾವು ಜಪವನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ದಟ್ಸ್ ದ ಗೋಲ್ ಆಕ್ಚುಲಿ. ಒಳ್ಳೆ ರೀತಿಯಲ್ಲಿ ಉತ್ತಮ ಭಕ್ತರಾಗಬೇಕು. ಆದಷ್ಟು ಬೇಗ ಶುದ್ಧ ಭಕ್ತರಾಗಬೇಕು. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು ಸೊ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಏನಾದ್ರು ಪ್ರಶ್ನೆಗಳು, ಕಮೆಂಟ್ಸ್ ಇದೆಯಾ, ಕರೆಕ್ಷನ್ಸ್ಗಳು ಇದೆಯಾ? ಇಲ್ಲ ಅಂದ್ರೆ ಸಮಯ ಇದೆಯಾ? ಇವತ್ತು ಸಮಯ ಜಾಸ್ತಿ ಆಗಿದೆ, ಅದರಿಂದ ಕ್ಲಾಸನ್ನು ವೈಷ್ಣವ ಪ್ರಣಾಮದೊಂದಿಗೆ ಕ್ಲೋಸ್ ಮಾಡ್ಬೋದು. ಮುಂದಿನ ಕ್ಲಾಸ್ಗಳಲ್ಲಿ ಜಪ ಮಾಡ್ಬೋದು. ಸೊ ಏನಾದ್ರು ಪ್ರಶ್ನೆಗಳು ಇದೆಯಾ? ಹರೇ ಕೃಷ್ಣ. ಬೇರೆ ಯಾರಿಗೂ? ಓಕೆ, ವೈಷ್ಣವ ಪ್ರಣಾಮದೊಂದಿಗೆ ಕ್ಲಾಸನ್ನು ಮುಗಿಸೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ಶೀಲಾ ಪ್ರಭುಪಾದ್ ಕಿ ಜಯ. ಶೀಲ ಗುರುದೇವ್ ಕಿ ಜಯ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭುಜಿ ತುಂಬಾ ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಎಲ್ಲಾನು ಪ್ರಭುಜಿ. ಹರೇ ತುಂಬಾ ದಂಡೋತ್ ಪ್ರಣಾಮ. ಪ್ರಭು ತುಂಬಾ ಚೆನ್ನಾಗಿದೆ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ.